ಜಸ್ಟ್ ಕೆಜಿ 300 ರೂಪಾಯಿ ಕೊಡ್ತಾರೆ. ಮೇನ್ ಬಂದ್ಬಿಟ್ಟು ರೌಂಡ್ ಮ್ಯಾಟು ಇದು ಈ ತರ ಇದು ಹೊಸ ಬಂದಿದೆ. ಇದು 300 ರೂಪಾಯಿ ಕೆಜಿ. ಇದರಲ್ಲೂ ಬೇರೆ ಬೇರೆ ಕಲರ್ಸ್ ಇದೆ. ಕೆಜಿ ಲೆಕ್ಕ ಇಲ್ಲ, ಪೀಸೆ 590 ರೂಪಾಯಿಗೆ ನೀವು ಡೈಲಿ ಯೂಸ್ ಮಾಡಿ. ಸೊ ಕ್ಲಾತ್ ಹಂಗೆ ಇದೆ, ಸಕ್ಕತ್ತಾಗಿದೆ ಕ್ಲಾತ್. ಪ್ಯೂರ್ ಕಾಟನ್ ಸರ್. ಮಿಷಿನ್ ವಾಶ್ ಮಾಡಿ, ಹ್ಯಾಂಡ್ ವಾಶ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು, ಡೈಲಿ ಯೂಸ್ ಮಾಡ್ಬೋದು. 2 ಕೆಜಿ 30 ಗ್ರಾಮ್ ಇದೆ. ನಿಮಗೆ 1215 ರೂಪಾಯಿ ಆಗುತ್ತೆ ಅಷ್ಟೇ. ಇದು ಹಾಕ್ಬಿಟ್ರೆ ನಿಮಗೆ ಏನು ಭಯ ಇರಲ್ಲ ನೋಡಿ. ನೀವು ತಳ್ಳಿದ್ರು ಕೂಡ ಮುಂದೆ ಹೋಗಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ. ಏನು ಸರ್ ಇದು ಹೂವು ಥರ ಐತೆ, ಇದು ಕಾಲ್ ಮಾಡಿದ್ರಿ ಹೆಂಗ್? ಈ ಐಟಮ್ ನಮಗೆ ಫಸ್ಟ್ ಟೈಮ್ ಸಿಕ್ಕಿರೋ ಸರ್. ಇದು ಯಾವಾಗಲೂ ರಿಜೆಕ್ಟ್ ಅಲ್ಲಿ ಬರಲ್ಲ. ನಮ್ಮ ಕೈ ಸಿಕ್ಕಿರೋದು ಇದೇ ಫಸ್ಟ್ ಟೈಮು. 1300 ಇದು. 1300 ನೀ ಆಸ್ಕೆಪೋದು ಇದನ್ನ ತಗೊಂಬೋದು. ನೀವು ಮಾಮೂಲಿ ಸೂಟ್ ಕೇಸ್ ಥರ ಇಟ್ಕೊಂಡು ಹೋಗ್ಬೋದು. ಯಾರುತ್ತೆ ಮೇನ್ ಡೋರಿಗೆ ಆದರೂ ಅಷ್ಟೇ. ಇದು ಅದು ಆ್ಯಂಟಿಸ್ಕಿಡ್ ಅಂದರೆ ಇದು 400 ರೂಪೀಸ್, 400 ರೂಪಾಯಿ ಕೆಜಿ. ನೀವೆಷ್ಟೇ ಯೂಸ್ ಮಾಡಿ, ವಾಶ್ ಮಾಡಿ ಏನಾಗಲ್ಲ. ಇದು ಫ್ಯಾನ್ಸಿ ಮೇಟ್ ಸರ್. ಇದು ಕೆಜಿ 500. ನೋಡಿ ಎಷ್ಟು ಲೈಟ್ ವೆಯ್ಟ್ ಇದೆ. ಇದು ಮೇನ್ ಡೋರಿಗೆ ಹಾಕೊಳ್ಳೋಕ್ಕೆ ಪ್ಯೂರ್ ಕಾಟನ್ ಸರ್. ಮೇನ್ 100% ವಾಟರ್ ಅಬ್ಸರ್ವಿಂಗ್ ಮೇಯ್ನು. ನಿಮಗೆ ಸುತ್ತಕೊಳ್ಳೋಕೆ ದೊಡ್ಡ ಎಷ್ಟೇ ದಪ್ಪ ಇರಲಿ ನೋಡಿ. ನೆಕ್ಸ್ಟ್ ಹಾಗೆ ನೋಡಿ, ಇದು ಸೆಕೆಂಡ್ ಅಂತ ಹೇಳ್ಬೋದು. ಸೆಕೆಂಡ್ ಫ್ಲೋರ್ ಇರುವಂಥದ್ದು. ಫುಲ್ಲು ನೋಡಿ ಐಟಮ್ಸ್ ಎಲ್ಲ ಇವಾಗಲೇ ಬಂದು ಎಲ್ಲ ಫುಲ್ಲು ಸ್ಟಾಕ್ ಅಂತಂದು ನಿಲ್ಲಿಸಿದ್ದಾರೆ ಇಲ್ಲಿ ನೋಡಿ. ಇನ್ನೂ ಚೀಲನೇ ಓಪನ್ ಮಾಡಿಲ್ಲ. ಈ ಚೀಲದಲ್ಲೇ ಬೇಕಾದ್ರೆ ನಿಮ್ಮನ್ನು ಕುಣಿಸ್ಕೊಂಡು ಹೋಗ್ಬೋದು. 5x7 ಇದು ಒಂದು 3 kg 3.5 kg ಆ ಥರ ಬರುತ್ತೆ. ಸೇಮ್ 600 ರೂಪಾಯಿ ಕೆಜಿ. ಸೊ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲೂ ಬಂದಿದೆ ಅಂತ. ನಿಮ್ಮ ಹತ್ರ ಮನೆ ತಗೋಬೇಕು ಅಂದ್ಕೊಂಡಿದ್ದು, ಮನೆ ಮಾಡಬೇಕು ಅಂದ್ಕೊಂಡಿದ್ದು, ಅಥವಾ ಬಾಡಿಗೆ ಮನೆ ಹುಡುಕ್ತಾ ಇದ್ದು, ಬಾಡಿಗೆ ಮನೆ ಮಾಡಿದ್ರು ಕೂಡ ಇಲ್ಲಿರುವಂತಹ ಐಟಮ್ಸ್ಗಳು ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಬೇರೆ ಕಡೆ ಸಾವಿರಾರು ರೂಪಾಯಿ ಕೊಡಬೇಕು ಮ್ಯಾಟ್ಗಾಗಿರ್ಬೋದು, ಮತ್ತು ಇನ್ನೇನಿದೆ ಸರ್ ನಿಮ್ಮ ಹತ್ರ? ಕಾರ್ಪೆಟು, ಟವಲ್ಲು, ದರಿ ಮ್ಯಾಟ್, ಈ ಥರ ದರಿ ಬರುತ್ತೆ. ಮೇನ್ ಬಾತ್ ಮ್ಯಾಟು, ಊಟದ ಮ್ಯಾಟ್ ಅಲ್ಲಿದೆ ನೋಡಿ. ಊಟದ ಮ್ಯಾಟು, ಚಾಪೆಗಳು ಎಷ್ಟು ಡಿಫ್ರೆಂಟ್ ಚಾಪೆ ಸೂಪರ್ ಆಗಿದೆ. ಚಾಪೆ ಅಂತಾನೆ ಹೇಳ್ಬೋದು. ಹೇಳಿ ಸರ್, ನೀವು ಮಾತಾಡಿ, ಓಪನ್ ಮಾಡಿ ತೋರಿಸಿ. ಇದು ಬಂದ್ಬಿಟ್ಟು ಬೆಡ್ ಚಾಪೆ. 2.5 ಅಡಿಗೆ 6 ಅಡಿ ಬರುತ್ತೆ. ಇದರಲ್ಲಿ 4 ಅಡಿಗೆ 6 ಅಡಿ ಬರುತ್ತೆ. 5 ಅಡಿಗೆ 6.5 ಅಡಿ ಬರುತ್ತೆ. 6 ಅಡಿಗೆ 6.5 ಅಡಿ ನೋಡ್ತಾರೆ. ಸುಮ್ಮನೆ ತೋರಿಸ್ತಿದ್ದೀನಿ ಅಷ್ಟೇ. ಏನಂತಂದ್ರೆ ಇಲ್ಲಿ ಒಂದು ಇದು ಆಮೇಲೆ ತೋರಿಸ್ತೀರಿ, ಇವಾಗಲೇ ನೋಡ್ಬಿಟ್ರೆ ಆಮೇಲೆ ಸ್ಕಿಪ್ ಮಾಡ್ಬಿಡ್ತೀರಾ. ಸೊ ಬೇರೆ ಕಡೆ ನೀವು 3000 4000 ಕೊಡುವಂಥದ್ದನ್ನ ಜಸ್ಟ್ ಇಲ್ಲಿ ಬರೀ 300 ರೂಪಾಯಿಯಿಂದ ಸ್ಟಾರ್ಟ್ ಆಗುವಂಥದ್ದು. ನೋಡಿ ಕೆಜಿ 300 ರೂಪಾಯಿ. ನೋಡಿ ಕೆಜಿ 300 ರೂಪಾಯಿ. ಸೊ ನೀವು ಬೇರೆ ಕಡೆ ಹೋಯ್ತೀವಿ ಅಂತಂದರೆ ಒಂದಕ್ಕಿಂತ 1500 2000 ಕೊಡಬೇಕು. ಬೇಡ ಗುರು, ಆನ್ಲೈನ್ ತಗೋ ಗುರು, ನೀನು ಇಂಥ ಕ್ವಾಲಿಟಿ ಇರುವಂಥವು ಎಲ್ಲ ತಗೋತೀವಿ ಅಂತಂದರೆ ಜಸ್ಟ್ 1500 2000 ಬೇಕೇ ಬೇಕು. ಆ್ಯಂಡ್ ಇದು ಇಂಡಿಯನ್ ಪ್ರಾಡಕ್ಟ್ ಅಲ್ಲ, ಇಂಡಿಯನ್ ಪ್ರಾಡಕ್ಟ್ ಅಲ್ಲವೇ ಅಲ್ಲ. ಇದು ಇವೆಲ್ಲ ಬೇರೆ ಕಂಟ್ರಿಯ ಎಕ್ಸ್ಪೋರ್ಟ್ ಆಗಿರುವಂಥದ್ದು. ಸೊ ಇವೆಲ್ಲ ರಿಜೆಕ್ಟೆಡ್ ಪೀಸ್ಗಳು. ಇವಾಗ ಏನು ಗೊತ್ತಾ, ಬೇರೆ ಕಂಟ್ರಿಲಿ ಇವೆಲ್ಲ ನಿಮಗೆ ಒಂದು 2000 ಕೊಡ್ತಾಗತ್ತಾರೆ, 3000 ಕೊಡ್ತಾಗತ್ತಾರೆ. ನಮ್ಮ ಇಂಡಿಯಾದಲ್ಲಿ 3000 2000 ಇದ್ಯಾರು ಕೊಡ್ತಾರೆ? 3000 ರೂಪಾಯಿ ಒಂದು ಚಿಕ್ಕ ಆಸ್ಕನೆ ಬಂದ್ಬಿಡುತ್ತೆ ಅಂತ ಇರ್ಬೇಕಾದ್ರೆ. ಸೊ ಆ ಥರ ಇಲ್ಲ ಗುರು, ನಾನು ಕ್ವಾಲಿಟಿ ಬೇಕು, ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ. ಕ್ವಾಲಿಟಿ ಅಂದರೆ ನಾನು ಅಂದರೆ ಕ್ವಾಲಿಟಿ ಅನ್ನೋರ್ಗೂ ಕೂಡ. ಸೊ 3000 ಯಾಕೆ ಇನ್ವೆಸ್ಟ್ ಮಾಡ್ತೀರಾ? ಜಸ್ಟ್ 300 ರೂಪಾಯಿ ಇನ್ವೆಸ್ಟ್ ಮಾಡಿ ಸಾಕು. ಕೆಜಿ 300 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಇನ್ನು ಆಮೇಲೆ ಏನು ಕೊಡೋದು? ಮೇನ್ ದರಿ, ಕಾಟನ್ ದರಿ ಇದೆಯಲ್ಲ, ಇದು ಅಷ್ಟೇ. ಕೆಜಿ 300 ರೂಪಾಯಿ. ನೀವು ಎಷ್ಟೇ ಯೂಸ್ ಮಾಡಿ, ರಫ್ ಯೂಸ್ ಮಾಡಿ ಏನಾಗಲ್ಲ. 300 ರೂಪಾಯಿ ಕೆಜಿ. ಆಂಟಿಸ್ಕಿಡ್ ಬಂದ್ಬಿಟ್ಟು ನಿಮಗೆ 400 ರೂಪಾಯಿ ಕೆಜಿ. ಆಂಟಿಸ್ಕಿಡ್ ಮ್ಯಾಟು ಇದು ಕೆಜಿಗೆ 2 3 ಆ ಥರ ಬರುತ್ತೆ. 400 ರೂಪಾಯಿ ಕೆಜಿ ಇದು. ಓಕೆ, ನಿಮ್ಮ ಹತ್ರ ಏನೇನು ಇದೆ ಅನ್ನೋದು ಸೊ ಇವಾಗ ಒಂದೊಂದೇ ತಂದು ತೋರಿಸೋಕ್ಕಾಗಲ್ಲ, ವಿಡಿಯೋದೆಲ್ಲ ನೋಡೋಣ ಪೂರ್ತಿ. ಓಕೆನಾ? ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೈ ಬಜಾರ್ ಚಾನಲ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಓಕೆನಾ? ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗುರು, ನೀವೇನಾದರೂ ಮನೆ ಕಟ್ಟಿದ್ದೀರಾ ಅಂತ ಅನ್ಕೊಂಡ್ರೆ, ಇಲ್ಲ ಗುರು ನಾನು ಬೆಂಗಳೂರು ಬಂದು ಇವಾಗ ತಾನೇ ಒಂದು ಬಾಡಿಗೆ ಮನೆ ಮಾಡಿದ್ದೀನಿ ಅಂತಂದರೆ, ಸೊ ಇಲ್ಲಿರೋ ಐಟಮು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಆಲ್ಮೋಸ್ಟ್ ನೀವೆಲ್ಲ ಬೇರೆ ಕಡೆ ಇವೆಲ್ಲ ತಗೊಳ್ತೀವಿ ಅಂದರೆ ಮ್ಯಾಟ್ ಆಗಿರ್ಬೋದು, ಸೋಫಾ ಕವರ್ ಆಗಿರ್ಬೋದು, ಇಲ್ಲಾಂದ್ರೆ ಇನ್ನೇನಿದೆ ಸರ್ ನಿಮ್ಮ ಹತ್ರ? ಸ್ಪೋರ್ಟ್ ರಿಜೆಕ್ಟೆಡ್ ಕಾರ್ಪೆಟ್ ಇದೆ ನಮ್ಮ ಹತ್ರ. ಕಾರ್ಪೆಟ್ ಇದೆ, ಟವಲ್ ಇದೆ, ಮೇನ್ ಮ್ಯಾಟ್ ಇದೆ, ಬಾತ್ ಮ್ಯಾಟು, ಕಿಚನ್ ಮ್ಯಾಟು, ಆ ಥರ ದರಿ ಇದೆ. ಮೇನು ಕಾಟನ್ ದರಿ ಇದೆ, ಕರ್ಟನ್ಸ್ ಇದೆ. ಓಕೆ, ಆಮೇಲೆ ಇನ್ನೊಂದು ಕಿಟಕಿ ಹಾಕ್ತಾರಲ್ಲ, ಏನದು? ವಿಂಡೋ, ಅದೇ ವಿಂಡೋ ಕರ್ಟನ್ಸ್. ವಿಂಡೋ ಕರ್ಟನ್ಸ್ ಅದು ಇರುತ್ತೆ. ಯಾಕೆ ನಾವು ಜಾಸ್ತಿ ಮನೇಲಿ ಇರಲ್ಲ, ಹಂಗಾಗಿ ಲೇಡೀಸ್ಗೆ ಜಾಸ್ತಿ ಗೊತ್ತಿರುತ್ತೆ, ನಮ್ಗೆ ಜಾಸ್ತಿ ಗೊತ್ತಿರೋದೇ ಇಲ್ಲ. ಆ್ಯಂಡ್ ಇವೆಲ್ಲ ನಿಮಗೆ ಜಸ್ಟ್ ಕೆಜಿ 300 ರೂಪಾಯಿ. ಗಂಟಲ್ಲ ಸರ್? ಕೆಜಿ 300 ರೂಪಾಯಿ. ಜಸ್ಟ್ ನಿಮಗೆ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ. ಅದೇ ಆನ್ಲೈನಲ್ಲಿ ತಗೋತೀವಿ ಅಂತಂದ್ರೆ ಎಷ್ಟಾಗ್ಬೋದು ಸರ್ ಇದು? ಕಮ್ಮಿ ಅಂದ್ರೆ 900 ರೂಪಾಯಿ 1000 ರೂಪಾಯಿ ಆ ಥರ ಆಗುತ್ತೆ ಸರ್. 900 1000 999 ಮಿನಿಮಮ್ 999. ಜಸ್ಟ್ ಕೆಜಿ 300 ರೂಪಾಯಿ ಕೊಡ್ತಾರೆ. ನೋಡಿ 300 ರೂಪಾಯಿಗೆ ನಿಮಗೆ 900 ರೂಪಾಯಿ ಇರುವಂಥದ್ದು 300 ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬೋದು. ಇದೆಲ್ಲ ಬ್ರಾಂಡೆಡ್ ಅಂತ ಕೂಡ ಹೇಳ್ಬೋದು. ಇದು ಯಾವುದೇ ರೀತಿ ಯೂಸ್ಡ್ ಅಲ್ಲ ಸರ್. ಇನ್ನೊಂದು ರಿಜೆಕ್ಟೆಡ್ ಅಂತ ಹೇಳ್ಬಿಟ್ಟು ರಿಜೆಕ್ಟೆಡ್ ಮೇನ್ ಸರ್. ಇದು ಎಕ್ಸ್ಪೋರ್ಟ್ ರಿಜೆಕ್ಟೆಡ್. ನಾನು ತೋರಿಸ್ತೀನಿ, ಮೊದಲು ಡಿಸ್ಟರ್ಬ್ ಆಗುತ್ತೆ. ಈಗ ಮೊದಲದು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಮ್ಯಾಟು, ಬಾತ್ ಮ್ಯಾಟು, ಕಿಚನ್ ಮ್ಯಾಟು. ನಿಮಗೆ ರನ್ನರ್ ಬರುತ್ತೆ. ಕಿಚನ್ ಹತ್ರ ಹಾಕೊಳ್ಳೋಕೆ ರನ್ನರ್, ಸೋಫಾ ಸೆಟ್ ಹತ್ರ ಹಾಕೊಳ್ಳೋಕೆ ನಿಮಗೆ ಈ ತರ ರನ್ನರ್ ಬರುತ್ತೆ. ಇದೆಷ್ಟು ಸರ್ ಇದು ಕೆಜಿ? ಇದು ಕೆಜಿ 300 ರೂಪಾಯಿ. 300 ಕೆಜಿ 300 ರೂಪಾಯಿ ಕೆಜಿ. ಓಕೆ, ಯೋಗ ಮ್ಯಾಟ್ ಬೇರೆ ಮಾಡ್ಬಿಟ್ಟಿದ್ದೀರಾ? ಯೋಗ ಮ್ಯಾಟ್ ಇದೆ ಸರ್. ಯೋಗ ಮ್ಯಾಟ್ ಬಂದ್ಬಿಟ್ಟು ನಿಮಗೆ 495 395 ಆ ಥರ ಇದೆ. ಓಕೆ, ಮೇನ್ ಬಂದ್ಬಿಟ್ಟು ರೌಂಡ್ ಮ್ಯಾಟು.
ಇದು ಈ ತರ ಇದು ಹೊಸ ಬಂದಿದೆ. ಇದು 300 300 ರೂಪಾಯಿ ಕೆಜಿ. ಇದರಲ್ಲೂ ಬೇರೆ ಬೇರೆ ಕಲರ್ಸ್ ಇದೆ. ಓಕೆ 300 ರೂಪಾಯಿ ಕೆಜಿ. ಕೆಜಿ 300 ರೂಪಾಯಿ. ಹಾ, ಕೆಜಿ 300 ರೂಪಾಯಿ. ಒಂದು ಕಲ್ಲ 300, ಕೆಜಿ 300 ರೂಪಾಯಿ ಗುರುಗಳೇ. ಕೆಜಿ 300 ರೂಪಾಯಿ ಇವು. ಹೌದು ಸರ್. ಓಕೆ ಸೊ ಬನ್ನಿ ಸರ್, ಹಂಗೆ ಮೇಲೆ ಇನ್ನೂ ಇದೆ ಪಿಕ್ಚರ್, ಇವಾಗ ಸ್ಟಾರ್ಟ್ ಇದು ಆಗುತ್ತೆ. ಉಷಾ ಕಾರ್ಪೆಟ್ ಅಂತ ಹೊಸದಾಗಿ ಇವಾಗ ತಾನೇ ಸ್ಟಾಕ್ ಬಂದಿರೋದು ನಿಮಗೆ. ಇದು ಬಂದ್ಬಿಟ್ಟು 5x7 ಸರ್. ನೀವು ಡೈಲಿ ಯೂಸ್ ಮಾಡಿ, ಡೈಲಿ ವಾಶ್ ಮಾಡಿ, ನಿಮಗೆ 5x7 ಸೈಜ್ ಇದು. ಓಕೆ 590 ರುಪೀಸ್. 590 ರುಪೀಸ್ ಓನ್ಲಿ. ಹೌದಾ? ಇದು 590 ರೂಪಾಯಿ ಓನ್ಲಿ. ಕೆಜಿ ಉಷಾ ಕಾರ್ಪೆಟ್ ಇದು ಎಕ್ಸ್ಪೋರ್ಟ್ ರೇಟ್. ಸಿಂಗಲ್ ಕೆಜಿ ಲೆಕ್ಕ ಇಲ್ಲ, ಪೀಸೆ 590 ರೂಪಾಯಿಗೆ ನೀವು ಡೈಲಿ ಯೂಸ್ ಮಾಡಿ. 10 ವರ್ಷ ಆದ್ರೂ ಇದೇ ತರ ಸೇಮ್ ಕ್ವಾಲಿಟಿ ಇರುತ್ತೆ, ಸೇಮ್ ಫಿನಿಶಿಂಗ್ ಇರುತ್ತೆ. ಏನು ಸರ್ ಇದು? ಬೇರೆ ಕಡೆ ಕಂಪೇರ್ ಮಾಡ್ರೆ ಎಷ್ಟಿದೆ ಇದು? ಬೇರೆ ಕಡೆ ಇರುತ್ತೆ ಸರ್ 1500 1600 ಆ ಥರ ಇರುತ್ತೆ. ಓಕೆ ಸೊ ನಿಮ್ಗೆ ಈ ಥರ ವಿಂಡೋಸ್ ಎಲ್ಲ ವಿಂಡೋ ಎಲ್ಲ ಬಂದ್ಬಿಟ್ಟು 250 ಸರ್. ಸ್ಟಾರ್ಟಿಂಗ್ ಪ್ರೈಸ್ 250 ರುಪೀಸ್ ಒಂದು ಪೀಸು. ಅಷ್ಟೇ? ಹೌದು. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ. ಬಾಂಬೆ ಮಾಡಲ್ ಯಾವುದಿಲ್ಲ ಸರ್ ನಮ್ಮ ಹತ್ರ. ಮೇನ್ ಮೆಟಲ್ ರಿಂಗ್ ಬರುತ್ತೆ ನಿಮಗೆ. ಕರ್ಟನ್ ಅಲ್ಲಿ ಮೆಟಲ್ ರಿಂಗ್ ಬರುತ್ತೆ, ಪ್ಲಾಸ್ಟಿಕ್ ರಿಂಗ್ ಇರೋದೇ ಇಲ್ಲ. ನೀವು ಮಿಷಿನ್ ವಾಶ್ ಮಾಡಿ, ಹ್ಯಾಂಡ್ ವಾಶ್ ಮಾಡಿ, ರಿಂಗ್ ತೆಗಿಬೇಕು, ಹಾಕ್ಬೇಕು, ಆ ಥರ ರಿಸ್ಕ್ ಇಲ್ಲ. ಓಕೆ ಇವೆಲ್ಲ ನಿಮಗೆ ಕೆಜಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಎಷ್ಟಿರ್ಬೋದು ಇವೆಲ್ಲ? ಬೇರೆ ಕಡೆ ಕ್ವಾಲಿಟಿ ವೈಸ್ ಒಂದು 450 500 ರೂಪಾಯಿ ಆ ಥರ ಇರುತ್ತೆ. ನಮ್ಮ 250 ರುಪೀಸ್ ಸ್ಟಾರ್ಟಿಂಗ್. 250 ರೂಪಾಯಿ ಒಂದು ಪೀಸು. ಇದರಲ್ಲಿ ಡೇ ಆ್ಯಂಡ್ ನೈಟ್ ಬೇಕು ಅಂದ್ರೆ ಸಿಗುತ್ತೆ ನಿಮಗೆ. ಬೆಳಗ್ಗೆ ಬೇಕಂದ್ರೆ ಡೇ ಆ್ಯಂಡ್ ನೈಟ್ ಅಂದ್ರೆ ನಿಮಗೆ ಬೆಳಗ್ಗೆ ಬೇಕು ಅಂದ್ರೆ ಒಂದು ಬಿಟ್ಕೋಬಹುದು. ಓಕೆ ಓಪನ್ ಮಾಡಿಬಿಡ್ಬೋದು ಒಂದು. ಓಕೆ ಓಕೆ ಇಲ್ಲಿ ಸೊಳ್ಳೆ ಪರ್ದ ತರ ಇದೆ. ಹೌದು, ಇದರಲ್ಲಿ ಇದು ಒಂದು ಓಪನ್ ಇದ್ರೆ ಬೆಳಗ್ಗೆ ಬರುತ್ತೆ, ಇದನ್ನ ಓಪನ್ ಮಾಡಿದ್ರೆ ಬೆಳಗ್ಗೆ ಬರಲ್ಲ. ಓಕೆ ಸೊ ಇದು ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಇದು 495. ಇದು ಕೆಜಿ ಲೆಕ್ಕ ಕೊಡಲ್ಲ ನೀವು? ಕೆಜಿ ಲೆಕ್ಕ ಬಂದಿಲ್ಲ ಸರ್ ಅದು. ಎಲ್ಲ ಕೆಜಿ ಲೆಕ್ಕ ಕೊಟ್ಟರೆ ಅದು ಕೊಡಬೇಕಿತ್ತಪ್ಪ, ಚೆನ್ನಾಗಿರ್ತಿತ್ತು. ಕೆಜಿ ಲೆಕ್ಕ ಬಂದಿಲ್ಲ, ಅದು ಎಲ್ಲ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಅಲ್ಲಿ ಬರಲ್ಲ ಸರ್ ಅದು. ಓಕೆ ಹಾ ಸೊ ಇವು ಮ್ಯಾಟು? ಇದು ದರಿ ಸರ್. ಇದು ಕಾಟನ್ ದರಿ. ಫ್ಯಾಮಿಲಿ ಔಟ್ ಸೈಡ್ ಹೋದ್ರೆ ಯೂಸ್ ಮಾಡಕ್ಕಾಗುತ್ತೆ. 9x12 6x2 6x9 ದರಿ. ನಮ್ ಕಡೆ ದರಿ ಇದು ಜಮ್ಖಾನ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅವ್ರು ಹೇಳೋದು ದರಿ ಬಂದ್ಬಿಟ್ಟು ಇದು ಎಕ್ಸ್ಪೋರ್ಟ್ ರಿಜೆಕ್ಟೆಡ್. ನಿಮಗೆ 6x9 ಬರುತ್ತೆ, 9x12 ಬರುತ್ತೆ. ಓಕೆ ಸೊ ಕ್ಲಾತ್ ಹಂಗೆ ಇದೆ, ಸಕ್ಕತ್ತಾಗಿದೆ ಕ್ಲಾತ್. ಪ್ಯೂರ್ ಕಾಟನ್ ಸರ್. ಮಿಷಿನ್ ವಾಶ್ ಮಾಡಿ, ಹ್ಯಾಂಡ್ ವಾಶ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು, ಡೈಲಿ ಯೂಸ್ ಮಾಡ್ಬೋದು. ಆನ್ಲೈನ್ ಪ್ರೈಸ್ಗಿಂತ ನಿಮಗೆ 20% ಕಮ್ಮಿ ಕೊಡ್ತೀವಿ. ಯಾಕೆಂದ್ರೆ ಎಕ್ಸ್ಪೋರ್ಟ್ ರಿಜೆಕ್ಟೆಡ್. ಕಮ್ಮಿ ಅಂದ್ರೆ 4 ರಿಂದ 5 ಸಾವಿರ ಆಗುತ್ತೆ. ಇದು 9x12 ನಿಮಗೆ 4 ರಿಂದ 5 ಸಾವಿರ ಆಗುತ್ತೆ. ಆನ್ಲೈನ್ ಪ್ರೈಸ್ಗಿನ ಕಮ್ಮಿ ಚೀಪ್ ಪ್ರೈಸ್ ಕೊಡ್ತೀರಾ? ಚೀಪ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಓಕೆ ಸೂಪರ್ ಸರ್ ಆಗಿದೆ. ಸೊ ಹಾಗೆ ಸರ್ ಏನು ದಾರ ಇವೆಲ್ಲ ಏನಿದು? ಅದು ಕರ್ಟನ್ ಸರ್. ಕರ್ಟನ್ ಯಾವ ತರ? ಕಿಚನ್ ಹತ್ರ ಹಾಕೊಂತಾರೆ, ಓಪನ್ ಕಿಚನ್ಗೆ ಹಾಕೊಳ್ಳೋಕೆ ಆ ಥರ ಲಾಸ್ಟಲ್ಲಿ ಇದೆ ಅದು ಕರ್ಟನ್. ಇದು 4x7 ಬರುತ್ತೆ. 7 ಅಡಿ ಸೊ ಇದು ಕಾರ್ಪೆಟ್. ಇದು ಮೇನ್ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಸರ್. ಇದನ್ನು ಎಕ್ಸ್ಪೋರ್ಟ್ ರಿಜೆಕ್ಟೆಡ್. ನಿಮ್ಗೆ ಏನು ಯೂಸ್ ಮಾಡಿರೋದಲ್ಲ, ಇದರಲ್ಲಿ ಒಂದು ಗೆರೆ ಇದ್ರೂ ಕೂಡ ಎಕ್ಸ್ಪೋರ್ಟ್ ರಿಜೆಕ್ಟ್ ಆಗ್ಬಿಡುತ್ತೆ. ಅದು ಬಂದ್ಬಿಟ್ಟು ನಾವು 600 ರುಪೀಸ್ ಕೆಜಿ. ನೀವು ಹೊರಗಡೆ ಹೋದ್ರೆ 8,000 9,000 ಮಿನಿಮಮ್ 8 ರಿಂದ 9,000. ಇನ್ನು ಶೋರೂಮ್ ಕಡೆ ಹೋದ್ರೆ 20,000 ಸೈಜ್ ಮೇಲೆ. ನಮ್ಮ ಹತ್ರ 2 ಕೆಜಿ ಬಂದ್ರೆ ನಿಮ್ಗೆ ಇದು ಬೇಕಾದ್ರೆ ತೂಕ ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಗೆ ಡೌಟ್ ಇದ್ರೆ ಏನಪ್ಪ ಇವ್ರು ಹಿಂಗ್ ತೋರಿಸ್ತಾರೆ, ಅಲ್ಲಿ ಹೋದ್ಮೇಲೆ ಏನೋ ಹೇಳ್ತಾರೆ ಅಂತ ಅನ್ಕೊಂತೀರಾ. ನಿಮ್ ಎದುರುಗಡೆ ತೋರಿಸ್ತೀನಿ ನೋಡಿ. ಇವಾಗ 2 ಕೆಜಿ 30 ಗ್ರಾಮ್ ಇದೆ. ನಿಮಗೆ 1215 ರೂಪಾಯಿ ಆಗುತ್ತೆ ಅಷ್ಟೇ. ಅಷ್ಟೇ ಅಷ್ಟೇ. ಎಷ್ಟಿದೆ ಸರ್ ಇದು? 4x6. 4 ಅಡಿಗೆ 6 ಅಡಿ. 4 ಅಡಿ ಅಗಲ, 6 ಅಡಿ ಉದ್ದ ಇದೆ. 4x6. ಅದೇ ತರ 5x7. ಇದರಲ್ಲಿ ನೋಡಿ ರಿಜೆಕ್ಟ್ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ನೋಡಿ. ಎಲ್ಲಾ ಕಾರ್ಪೆಟಲ್ಲೂ ಬರಲ್ಲ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಇದಕ್ಕೆ ರಿಜೆಕ್ಟ್ ಆಗಿರೋದು ಇದು. ಈ ಲೈನ್ಗೋಸ್ಕರ ರಿಜೆಕ್ಟ್ ಆಗಿರೋದು. ಒಂದೊಂದರಲ್ಲಿ ಕಾಣಿಸುತ್ತೆ, ಒಂದೊಂದ್ರಲ್ಲಿ ಕಾಣಿಸಲ್ಲ. ನಾವು ಆದ್ರೂ ತೋರಿಸ್ತೀವಿ ಇದು ಈ ತರ ಪ್ರಾಬ್ಲಮ್ ಇದೆ, ನೀವು ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ ಅಂತಾನೆ ಹೇಳ್ತೀವಿ ಓಪನ್ ಆಗಿ. ಓಕೆ ಅಂದ್ರೆ ಇನ್ನೂ ಬೇಜಾನ್ ಇದೆ ನಿಮ್ಗೆ. ಇನ್ ಕೇಸ್ ಇದು ಇಷ್ಟ ಆಗ್ತಾ ಇಲ್ವಾ? ಇದು ಇಷ್ಟ ಆಗ್ತಾ ಬೇರೆ ತಗೊಳ್ಳಿ. ಅಂದ್ರೆ ನೀವು ಯಾಕೆ ಇಷ್ಟು ಈ ತರ ಕೊಡ್ತಾ ಇದ್ರೆ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಅಂದ್ರೆ ನಿಮ್ಮ ಹತ್ರ ಇಲ್ವಲ್ಲ ರಿಜೆಕ್ಟೆಡ್ ಅಂದ್ರೆ ನಾವು ಇದು ಅದಕ್ಕೋಸ್ಕರನೇ ಲೈನ್ ಮ್ಯಾನುಫ್ಯಾಕ್ಚರಿಂಗ್ ಅದಕ್ಕೋಸ್ಕರ ರಿಜೆಕ್ಟ್ ಆಗಿರೋದು ಇದು ಅಷ್ಟೇ ಸರ್. 5x7 ಒಂದು 3 ಕೆಜಿ 3.5 ಕೆಜಿ ಬರ್ಬೋದು ನೋಡಿ. 5x7 ದೊಡ್ಡ ಸೈಜು. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮಿನಿಮಮ್ 20 ರಿಂದ 25 ಸಾವಿರ ಆಗುತ್ತೆ. ಈ ಕ್ವಾಲಿಟಿ ಆನ್ಲೈನ್ ಅಲ್ಲಿ ಆಗ್ಲಿ, ನೀವು ಯಾವುದೇ ಶೋರೂಮ್ ಅಲ್ಲಿ ಆಗ್ಲಿ, ನೀವು ಎಲ್ಲಿ ಬೇಕಾದ್ರೂ ನೋಡಿ 3 ಕೆಜಿ 335 ಗ್ರಾಮ್ ಇದೆ ಅಷ್ಟೇ. 2100 ರೂಪಾಯಿ ಆಗುತ್ತೆ. 2100 ಕೊಟ್ಬಿಡ್ತೀವಿ. ಹೌದು. ನೆಕ್ಸ್ಟ್ ಸರ್ ಹಾಗೆ ಇದೆ ಸರ್ ಇದು ಸೋಫಾ ಸೆಟ್ ರನ್ನರ್ ಸರ್. ಇದು ಒಂದೊಂದು ಮನೆಯಲ್ಲಿ 8 ಸೀಟು 10 ಸೀಟು 15 ಸೀಟು ರನ್ನರ್ ಕಾರ್ನರ್ ಸೋಫಾ ಸೆಟ್ ಮಾಡ್ತಿರ್ತಾರಲ್ಲ, ಅವ್ರಿಗೋಸ್ಕರ ಯೂಸ್ ಆಗುತ್ತೆ. ಮೇನ್ ಏನಂದ್ರೆ ನಿಮಗೆ ಒಂದೊಂದು ಕಡೆ ಹೋದ್ರೆ 10 ಪೀಸ್ ಮೇಲೆ ಸಿಗಲ್ಲ. ಇದು ನೋಡಿ ಒಂದು ರೋಲೇ 50 ಪೀಸ್ ಇರುತ್ತೆ. ನಿಮ್ಗೆ ಎಷ್ಟು ಪೀಸ್ ಬೇಕು, ಯಾವ ತರ ಬೇಕು ಆ ತರ ಕಟ್ ಮಾಡಿ ತಗೋಬಹುದು. ಇದರಲ್ಲಿ ಬೇರೆ ಬೇರೆ ಡಿಸೈನ್ ಇದೆ. ಡಿಸೈನ್ ಕೂಡ ಇದೆ. ಡಿಸೈನ್ ಇದೆ, ಬೇರೆ ಬೇರೆ ಡಿಸೈನ್. ಒಂದು ಇಷ್ಟ ಆಗಿಲ್ಲ ಇನ್ನೊಂದು ತಗೋಬಹುದು, ಇನ್ನೊಂದು ಇಷ್ಟ ಇಲ್ಲ ಇನ್ನೊಂದು ತಗೋಬಹುದು. ಈ ಥರ ಬೇರೆ ಡಿಸೈನು ನಿಮ್ಗೆ ಎಷ್ಟು ಪೀಸ್ ಬೇಕಾದ್ರೂ ಕಟ್ ಮಾಡಿಕೊಡ್ತೀವಿ. ನೀವು 2 ಬೇಕು, 3 ಬೇಕು, 5 ಬೇಕು, 10 ಬೇಕು, 15 ಬೇಕು, ನೀವು ಎಷ್ಟು ಹೇಳ್ತೀರ ಅಷ್ಟು ಕಟ್ ಮಾಡಿಕೊಡ್ತೀವಿ. ಈ ಥರ ಬೇರೆ ಡಿಸೈನ್ ಇದೆ ನೋಡಿ, ಬೇರೆ ಕಲರ್ ಇದೆ. ಇದು ಬೇರೆ ಡಿಸೈನು. ಇದೆಷ್ಟಿದೆ ಸರ್? ಇದು ಬೇರೆ ಡಿಸೈನು. ಸೇಮ್ ಇದೆಲ್ಲ 170 ರುಪೀಸ್ ಒಂದು ಪೀಸು. 170? 170 ರುಪೀಸ್ ಒಂದು ಪೀಸ್. ಇದು ಅಷ್ಟೇನಾ? ಹೌದು. ನಿಮಗೆ 5 ಪೀಸ್ ಬೇಕು ಅಂದರೆ 5 ಪೀಸ್ ಕಟ್ ಮಾಡ್ಕೊಡ್ತೀವಿ, 10 ಪೀಸ್ ಬೇಕು ಅಂದರೆ 10 ಪೀಸ್ ಕಟ್ ಮಾಡ್ಕೊಡ್ತೀವಿ. ಆ ಥರ ಇದೆ, ಬೇರೆ ಬೇರೆ ಡಿಸೈನ್ ಇದೆ.
ಓಕೆ ನೋಡಿ, ಎಲ್ಲ ಥರ ಡಿಸೈನ್ಸ್ ಕೂಡ ಸಿಗುತ್ತೆ. ಇದು ಈ ಥರ ಸೋಫಾಗೆ ಸೋಫಾ ಮೇಲೆ ಹಾಕೋದು. ನೀವು ಎಷ್ಟು ಬೇಕು ಅವರೇ ಕಟ್ ಮಾಡಿಕೊಟ್ಬಿಡ್ತಾರೆ. ನಾವೇ ಕಟ್ ಮಾಡ್ಕೊಡ್ತೀವಿ, ಇಲ್ಲ ನೀವು 10 ಪೀಸ್ ಕೊಡಿ ಅಂದರೆ ನೀವೇ ಕಟ್ ಮಾಡ್ಕೊತೀನಿ ಅಂದ್ರೆ ಹಂಗೂ ಕೊಡ್ತೀವಿ. ಓಕೆ ನಿಮ್ಗೆ ಯಾವ ಥರ ಮೇಲೂ ಇದೆ ಕಣ. ಇದು ಯಾವ್ದು ಹೇಳಿ ಸರ್ ಅದು? ಕರ್ಟನ್ಸು, ಸ್ಕ್ರೀನ್ಸು ಮೇಲೂ ಕೂಡ ಇದೆ. ಡಬಲ್ ಡೇ ಆ್ಯಂಡ್ ನೈಟು, ಸಿಂಗಲ್ಲು, ಇವೆಲ್ಲ ಸಿಂಗಲ್ಲು. ಓಕೆ ಇದಕ್ಕೆ ಡೇ ಆ್ಯಂಡ್ ನೈಟ್ ಬರಲ್ಲ. ಎಷ್ಟು ಹೇಳಿದ್ರೆ 250 ರೂಪೀಸ್ 250 ಅಲ್ಲಿ ಸ್ಟಾರ್ಟಿಂಗು. ಓಕೆ ಸ್ಟಾರ್ಟಿಂಗ್ 250 ಇದೆ, 350 ಇದೆ, 400 ಇದೆ, 500 ಇದೆ. ಸೊ ಕ್ವಾಲಿಟಿ ಮೇಲೆ ಡಿಪೆಂಡ್. ಕ್ವಾಲಿಟಿ ಮೇಲೆ. ಇದು ಬಂದ್ಬಿಟ್ಟು ಆಂಟಿ ಸ್ಕಿಡ್ ಮ್ಯಾಟ್ ಸರ್. ಮೈನ್ ಡೋರಿಗೆ ಹಾಕಕ್ಕೆ ನೀವು ಯಾರಾದರೂ ಮಕ್ಕಳು ಓಡಾಡ್ತಾರೆ ಬೀಳ್ತಾರೆ ಅಂತ ಭಯ ಇದ್ದರೆ ಇದು ಹಾಕ್ಬಿಟ್ರೆ ನಿಮಗೆ ಏನು ಭಯ ಇರಲ್ಲ. ನೋಡಿ, ನೀವು ತಳ್ಳಿದ್ರು ಕೂಡ ಮುಂದೆ ಹೋಗಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ. ಸಾಕಿದ್ದೀನಿ, ಹಂಗೂ ಜಾರ್ತಾ ಇಲ್ಲ. ಆಗಲ್ಲ. ಇದು ಕೆಜಿ ಸರ್? ಇದು 400, 400 ರೂಪಾಯಿ ಕೆಜಿ. ಇದು 400 ರೂಪಾಯಿ ಕೆಜಿ. ನಿಮಗೆ ಯಾವ ಸೈಜ್ ಬೇಕಾದ್ರೆ ಸಿಗುತ್ತೆ. ಇದ್ರಲ್ಲಿ ಚಿಕ್ಕ ಸೈಜ್ ಬೇಕಾದ್ರೆ ಸಿಗುತ್ತೆ, ದೊಡ್ಡ ಸೈಜ್ ಬೇಕಾದ್ರೆ ಸಿಗುತ್ತೆ. ಕೆಜಿ ಲೆಕ್ಕ ಕೊಡ್ತೀರಾ? ಹೌದು. ಇದಿದೆ ನೋಡಿ, ಇದು ಮಾಮೂಲಿ ಮೇನ್ ಡೋರ್ ಮ್ಯಾಟ್ ನೋಡಿ ಯಾವ ತರ ಸಾಫ್ಟ್ ಇದೆ. ಇದು ನೋಡಿ, ಇದು ಆಂಟಿ ಸ್ಕಿಡ್ ಜಾರಲ್ಲ. ಅಲ್ಲ, ಇದು ನೊಮ್ತಾ ಇದ್ರೆ ಒಳ್ಳೆ ಹಾಸಿಗೆ ಮೇಲೆ ಇದ್ದಂಗೆ ಐತೆ. ಹೌದು. ಇದು ನೋಡಿ, ಇದು ಕೂಡ ಸ್ಕಿಡ್ ಆಗಲ್ಲ. ಮೇನ್ ಕಾಲಿಟ್ಟು ನೋಡಿ. ಏನ್ ಸರ್ ಇದು ಹೂವ ತರ ಐತೆ? ಇದು ಕಾಲ್ ಮಾಡಿದ್ರಿ ಹೆಂಗೊಳಗೆ? ಈ ಐಟಮ್ ನಮಗೆ ಫಸ್ಟ್ ಟೈಮ್ ಸಿಕ್ಕಿರೋ ಸರ್. ಇದು ಯಾವಾಗಲೂ ರಿಜೆಕ್ಟ್ ಅಲ್ಲಿ ಬರಲ್ಲ. ನಮ್ಮ ಕೈ ಸಿಕ್ಕಿರೋದು ಇದೇ ಫಸ್ಟ್ ಟೈಮು. ಅಲ್ಲ, ಈ ಕಾಲ್ ಮಾಡಿದ್ರೆ ನೋಡಿ ಹಂಗೆ ಹಚ್ಚಿ ಹೇಳ್ಕೊಳ್ಳುತ್ತೆ. ನೋಡಿ, ರಿಟರ್ನ್ ಬೋನ್ಸ್ ಮತ್ತೆ ವಾಪಸ್ ಬರುತ್ತೆ ನೋಡಿ. ರಿಟರ್ನ್ ಬೋನ್ಸ್ ನೀವು ಕಾಲಿಟ್ರೆ ಮತ್ತೆ ವಾಪಸ್ ಬರುತ್ತೆ ನೋಡಿ. ಇದೆಷ್ಟಿದೆ? ಇದು ಕೆಜಿ ಲೆಕ್ಕ ಪೀಸ್ ಲೆಕ್ಕ ಸರ್. 395 ರೂಪೀಸ್ ಒಂದು ಪೀಸ್. ಇದು 390ನಾ? ಸ್ವಲ್ಪನೇ ಬಂದಿರೋದು. ಇದು ಸಿಗಲ್ಲ ಸರ್, ಯಾವಾಗಲೂ ಸಿಗಲ್ಲ. ಒಂದು 10 ಪೀಸ್ ಇರ್ಬೋದು ಅಷ್ಟೇ. ಇದು ಕಾರ್ಪೆಟ್, ಸಾಫ್ಟ್ ಕಾರ್ಪೆಟ್. ಇದು ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಕಾರ್ಪೆಟ್. 6x6 ಇದು 600. ನಾನು ಬೆಡ್ಶೀಟ್ ಅನ್ಕೊಂಬಿಟ್ಟೆ ಸ್ಟಾರ್ಟಿಂಗ್ ನೋಡಿದೆ. ಹೌದು ಸರ್, ಯಾರು ನೋಡಿದ್ರೆ ಹಂಗೆ ಅನ್ಕೊಂತಾರೆ. ನೋಡಿ, ಹಿಂದ್ಗಡೆ ಆಂಟಿ ಸ್ಕಿಡ್ಗೆ ರಬ್ಬರ್ ಯಾವ ತರ ಕೊಟ್ಟಿದ್ದಾರೆ ನೋಡಿ. ಇದೆಯಲ್ಲ ಚುಕ್ಕಿ ಇರೋದು ಆಂಟಿ ಸ್ಕಿಡ್. ಇದು ನಿಮಗೆ ಜಾರಲ್ಲ. ಹೌದು. ಇದು ಬಂದ್ಬಿಟ್ಟು 6x6 ಬರುತ್ತೆ. 600 ರೂಪೀಸ್ ಕೆಜಿ. 600 ರೂಪಾಯಿ ಕೆಜಿ. ಓಕೆ ನೋಡಿ, ಜಸ್ಟ್ 600 ರೂಪಾಯಿ ಕೆಜಿ. ಇದು ಬಿಟ್ರೆ ಇನ್ನೊಂದು ಯಾವ ಸರ್? ದರಿ ಸರ್. ಇದು ದರಿ ನಿಮಗೆ ಕಾಟನ್, ಪ್ಯೂರ್ ಕಾಟನ್ ದರಿ. ಮಿಷಿನ್ ವಾಶ್ ಮಾಡಿ, ಹ್ಯಾಂಡ್ ವಾಶ್ ಮಾಡಿ 10 ವರ್ಷ, 5 ರಿಂದ 6 ವರ್ಷ ಮಿನಿಮಮ್. 10 ವರ್ಷ ನೀವು ಯಾವ ತರ ಯೂಸ್ ಮಾಡ್ತೀರಾ ಆ ತರ. ನಿಮಗೆ ತೊಳೆದು ಬೇಜಾರಾಗಬೇಕು ಸರ್. ಆ ತರ ಐಟಮ್ ಇದು. ಹುಡುಕೊಂಡು ಬರಬೇಕು. ಒಂದು ಮ್ಯಾಟ್ ನಿಮ್ಮ ಮನೇಲಿ ಇತ್ತು ಅಂದ್ರೆ ಆ ಮ್ಯಾಟೇ ನಮ್ಮ ಹತ್ರ ಕರ್ಕೊಂಡ್ ಬರುತ್ತೆ. ಆ ತರ ಐಟಮ್ ಇದೆ ಸರ್. ಇದು ದರಿ ಕೆಜಿ. ಇದು 300 ರೂಪಾಯಿ. ನೀವು ಈಗ 4x6 ಸಿಗುತ್ತೆ, 2x3 ಸಿಗುತ್ತೆ, 2x6 ಸಿಗುತ್ತೆ, 2x8 ಸಿಗುತ್ತೆ, 5x7 ಸಿಗುತ್ತೆ, 6x9, 9x12, 7-8 ಸೈಜ್ ಸಿಗುತ್ತೆ. ಇದೆಲ್ಲ ದರಿನೇ ಸರ್. ಇದೆಲ್ಲ ನೋಡಿ, ಇದೆಲ್ಲ ಫುಲ್ ದರಿನೇ. ಇದೆಲ್ಲ ದರಿ. ಇದು ದರಿ. ಇದೆಲ್ಲ ನಿಮ್ಗೆ ಯಾವ ಸೈಜ್ ಬೇಕು, ಪ್ರಿಂಟೆಡ್ ಬೇಕಂದ್ರೆ ಪ್ರಿಂಟೆಡ್, ಪ್ಲೈನ್ ಬೇಕಂದ್ರೆ ಪ್ಲೈನು, ಈ ಥರ ಎಲ್ಲ ಸಿಗುತ್ತೆ. ಇದೇನು ಸರ್ ಇದು? ಫೋಲ್ಡಿಂಗ್ ಬೆಡ್ ಸರ್. ಇದು ಚಾಪೆ. ಈಗ ಊರಿಗೆ ನಾವು ಹೋಗ್ಬೇಕಾದ್ರೆ ತೊಗೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ನೋಡಿ, ಕೆಳಗಡೆ ಚಾಪೆ ಇದೆ, ಮೇಲ್ಗಡೆ ಬೆಡ್ ಟೈಪ್ ಇರುತ್ತೆ. ಹಿಂಗೆ ಒಂದು ಓಪನ್ ತೋರಿಸಿ ನೋಡೋಣ. ಅಂದರೆ ಓಪನ್ ಸುದ್ದು ದೊಡ್ಡದಾಗುತ್ತಾ ಅಥವಾ ಚಿಕ್ಕದಾ? ಸೈಜ್ ಮೇಲೆ ಸರ್. ಇದು 2.5x6 ನೋಡಿ. ಈ ಥರ ಓಪನ್ ಮಾಡ್ಕೊಂಡ್ರೆ ಒಬ್ಬರಿಗೆ ಇದು ಸಿಂಗಲ್. ಆದರೆ ಡಬಲ್ ಬೇಕಂದ್ರೆ ಡಬಲ್ಲು ಇದೆ. ಇಲ್ಲಿ ನೋಡಿ, ಒಬ್ಬರು ಮಲ್ಕೊಳ್ಳೋಕ್ಕೆ. ನಿಮಗೆ ಚಾಪೆ ವಿತ್ ಬೆಡ್. ಏನು ಸರ್ ಇದು? ನನ್ಗೆ ಈ ಕಡೆ ನೋಡ್ರೆ ಚಾಪೆ, ಈ ಕಡೆ ಬೆಡ್. ಹೀಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಕೆಳಗಡೆ ಚಾಪೆ ಹಾಕಿದ್ದಾರೆ ನೋಡಿ, ಮೇಲ್ಗಡೆ ಬೆಡ್ ಹಾಕಿದ್ದಾರೆ. ಹಾಸಿಗೆ ಬದಲು ಇದ್ದರು ಒಂದು ತಗೊಂಡ್ರೆ ಸಾಕು. ಎಷ್ಟು ಸರ್ ಇದು? 1300. ಇದು 1300. ನೀವು ಹಾಸಿಗೆ ಬದಲು ಇದನ್ನೇ ತಗೊಬೋದು. ನೀವು ಮಾಮೂಲಿ ಸೂಟ್ ಕೇಸ್ ಥರ ಇಟ್ಕೊಂಡು ಹೋಗ್ಬೋದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸಖತ್ತಾಗಿದೆ ನೋಡಿ. ಆ ಥರ ಇದರಲ್ಲಿ ನಿಮಗೆ 2.5x6 ಬರುತ್ತೆ, 4x6 ಬರುತ್ತೆ, 5x6.5 ಬರುತ್ತೆ, 6x6.5 ಬರುತ್ತೆ, 4 ಸೈಜ್ ಬರುತ್ತೆ ಸರ್. ಸೊ ಇದರಲ್ಲಿ ಎಷ್ಟು ಸರ್ ಇದು? ಇದು ಅದೇನಾ ಕಂಫರ್ಟರ್. ಇದು ಕ್ವಿಲ್ಟ್ ಕಂಫರ್ಟರು. ಇದು ನೋಡಿ, ಇದು ದೊಡ್ಡದು ಡಬಲ್ ಸೈಜು. ಓಕೆ. ನಿಮಗೆ ಒದ್ಕೊಳ್ಳೋಕ್ಕಿದು. ಓಕೆ. ಎನಿ ಟೈಮ್. ಬೆಂಗಳೂರಲ್ಲಿ ನಿಮಗೆ 12 ತಿಂಗಳು ಯೂಸ್ ಆಗುತ್ತೆ. ಇದರಲ್ಲಿ ಸ್ಟಿಚಿಂಗ್ ಬಂದಿಲ್ಲ ನೋಡಿ, ಮೇನ್ ಸ್ಟಿಚಿಂಗ್ ಇಲ್ಲ ನೋಡಿ. ಸೆಂಟ್ರಲ್ಲಿ ಎಲ್ಲ ಸ್ಟಿಚಿಂಗ್ ಇದೆ ನೋಡಿ. ಇಲ್ವಲ್ಲ, ಮಿಷಿನಲ್ಲಿ ಪಂಚಿಂಗ್ ಮಾಡಿರೋದು ಅಷ್ಟೇ. ಇದು ಮಿಷಿನ್ ವಾಶ್ ಮಾಡ್ಬೋದು, ಹ್ಯಾಂಡ್ ವಾಶ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಹೌದು. ಇದು ಹೊಸ್ಕೊಳ್ಳೋಕ್ಕಾಯ್ತು. ಇದಾ ಹಾಸಿಗೆಗ? ಇಲ್ಲ, ಇದು ಸೇಮ್ ಪೀಸೇ. ಒಂದರಲ್ಲಿ 2 ಇಟ್ಟಿದ್ದೀವಿ. ಓಕೆ. ಇವೆಲ್ಲ ಸರ್ ಇದೆಲ್ಲ 2000 ರೂಪಾಯಿ ಸರ್. ಇದು 2000 ರೂಪಾಯಿ. ಬೇರೆ ಕಡೆ ಎಷ್ಟಿರುತ್ತೆ? ಬೇರೆ ಕಡೆ ಎಲ್ಲ ಇರುತ್ತೆ ಮಿನಿಮಮ್ 4000, 4000 100% ಇರುತ್ತೆ. ನಾವು ಇದು 2000 ರೂಪಾಯಿ ಕೊಡ್ತೀವಿ. ತುಂಬ ಚೆನ್ನಾಗಿದೆ ಸರ್. ನಿಮಗೆ ಮಿಷಿನ್ ವಾಶ್ ಮಾಡ್ಬೋದು, ಹ್ಯಾಂಡ್ ವಾಶ್ ಮಾಡ್ಬೋದು, ಆ ಥರ ಚೆನ್ನಾಗಿದೆ. ಚಿಕ್ಕ ಮ್ಯಾಟ್ಗಳು ಅಂತ ಬಂದಾಗ ಇಲ್ಲಿ ಮ್ಯಾಟು ಚಿಕ್ಕದು ಮ್ಯಾಟ್ ಬಂದರೆ ನೋಡಿ, ಆ್ಯಂಟಿ ಸ್ಕಿಡ್. ಇದು ಬಾತ್ರೂಮ್ ಹತ್ರ ಹಾಕೋಕ್ಕೆ. ಮೇನ್ ಜಾರುತ್ತೆ, ಮೇನ್ ಡೋರಿಗೆ ಆದರೂ ಅಷ್ಟೇ. ಇದು ಆ್ಯಂಟಿ ಸ್ಕಿಡ್ ಅಂದರೆ ಇದು 400 ರೂಪೀಸ್, 400 ರೂಪಾಯಿ ಕೆಜಿ. ನೀವೆಷ್ಟೇ ಯೂಸ್ ಮಾಡಿ, ವಾಶ್ ಮಾಡಿ ಏನಾಗಲ್ಲ. ಇದರಲ್ಲಿ ಚಿಕ್ಕ ಸೈಜ್ ಇದೆ, ದೊಡ್ಡ ಸೈಜ್ ಇದೆ. ಇದಕ್ಕಿಂತ ದೊಡ್ಡದು ಬೇಕು ಅಂದರೆ 2x4 ಇದೆ, 2x6 ಇದೆ. ಎಲ್ಲ ಫುಲ್ ಕ್ಲೀನಾಗಿ ಹುಲ್ ಥರ ಮಾಡಿ ಆಟ ಆಡ್ಬೋದು. ಈ ಸೈಜ್ ಇದೆ. 2x3 ಇದು, 2x3 ಇದೆ, 2x4 ಇದೆ, 2x6 ಬೇಕಾರಿದೆ. ಇದು 2x6.
2x5 ಎಲ್ಲ ಸೈಜ್ ಬರುತ್ತೆ ಸರ್ ಇದರಲ್ಲಿ. ಎಲ್ಲ ಕೆ ಜಿ 400 ರೂಪಾಯಿ. ಕೆ ಜಿ 400 ರೂಪಾಯಿ. ನೀವು ಇದನ್ನು ಕಾರ್ ಒಳಗೂ ಹಾಕೋಬೋದು. ಬೇಸಿಗೆ ಕಾಲದಲ್ಲಿ ನಿಮಗೆ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ, ಲಾಂಗ್ ಹೋಗೋಕ್ಕಾಗಲ್ಲ. ಮೇಯ್ನು ಲಾಂಗ್ ಹೋಗ್ಬೇಕಾದ್ರೆ ಹಿಂದ್ಗಡೆ ಕೂತರಿಗೆ ತುಂಬ ಬೇಜಾರಾಗುತ್ತೆ. ಆವಾಗ ನೀವು ಎಷ್ಟೇ ಲಾಂಗ್ ಕೂತ್ಕೊಂಡ್ರೆ ನಿಮಗೆ ಹೀಟ್ ಆಗಲ್ಲ. ಮೇಯ್ನು ಸೀಟ್ ಬಂದ್ಬಿಟ್ಟು ರಗ್ಜಿನ್ ಇರುತ್ತೆ. ಅದು ನಾವು ಕಾರಿಗೆ ಜಾಸ್ತಿ ಕೊಡ್ತೀವಿ, ಸೋಫಾ ಸೆಟ್ಟಿಗಾಗಲಿ ಕಾರಿಗಾಗಲಿ ಮತ್ತು ನೆಲಕ್ಕೆ ಹಾಕ್ಕೊಳ್ಳೋಕ್ಕೆ ಆಲ್ ಪರ್ಪಸ್ ಯೂಸ್ ಆಗುತ್ತೆ ಇದು. ನಿಮ್ಗೆ ಒಂದೇ ಕಡೆ ಅಂತಿಲ್ಲ, ಕಾರಿಗೆ ಹಾಕ್ಕೋಬೋದು, ಮೇಯ್ನು ಸೋಫಾ ಸೆಟ್ ಹತ್ರ ಹಾಕ್ಕೋಬೋದು, ಕಿಚನ್ ಹತ್ರ ಹಾಕ್ಕೋಬೋದು. ಇದು ಫ್ಯಾನ್ಸಿ ಮೇಟ್ ಸರ್. ಇದು ಕೆ ಜಿ 500. ನೋಡಿ ಎಷ್ಟು ಲೈಟ್ ವೆಯ್ಟ್ ಇದೆ. ಇದು ಮೇನ್ ಡೋರಿಗೆ ಹಾಕೊಳ್ಳೋಕ್ಕೆ ಕೆ ಜಿಗೆ 2 ಬರ್ಬೋದು, 3 ಬರ್ಬೋದು. 500 ರೂಪೀಸ್ ಕೆ ಜಿ ಇದು. 500 ರೂಪಾಯಿ ಕೆ ಜಿ. ಹೌದು. ಸೂಪರ್ ಸರ್ ಆಗಿದ್ರೆ. ಇದು ಅಷ್ಟೇ ಜಾರಲ್ಲ ನೋಡಿ. ಹೌದು, ಅದು ಕೆಳಗೆ ಇದೆಯಲ್ಲ ಪಂಚ್. ಹೌದು, ಇದೆಯಲ್ಲ ಪಂಚ್ ಇದೆ ಪ್ಲಸ್ ರಬ್ಬರ್ ಇದೆ ನೋಡಿ. ಹೌದು, ಹಂಗಾಗಿ ಇದಾಗುತ್ತೆ. ಇದು 3D ಪ್ಲ್ಯಾನು. ಇದು ಫುಲ್ಲು ಸಾಫ್ಟು. ನೀವು ಬೆಂಗಳೂರಲ್ಲಿ ನೀವು 12 ತಿಂಗಳು ಚಳಿಗಾಗಲಿ ಸೆಕೆಗಾಗಲಿ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್. ಮೇಯ್ನ್ 3D ಪ್ಲ್ಯಾನು ಇದು. 12 ತಿಂಗಳು ಯೂಸ್ ಆಗುತ್ತೆ ನಿಮಗೆ. ಅಷ್ಟು ಸಾಫ್ಟ್ ಇರುತ್ತೆ ನಿಮಗೆ. ನೋಡಿ ಮುಟ್ಟು ನೋಡಿ ಎಷ್ಟು ಸಾಫ್ಟ್ ಇದೆ. ನೋಡಿ ಫುಲ್ಲು ಸಾಫ್ಟ್ ಇದೆ. ಹಾಗೆ ಮೇಯ್ನ್ ಟವಲ್ ಸರ್. ಇದು ನಮ್ಮದು ಮೇಯ್ನ್ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಟವಲ್ಲು. ಪ್ಯೂರ್ ಕಾಟನ್ ಸರ್. ಮೇಯ್ನ್ 100% ವಾಟರ್ ಅಬ್ಸರ್ವಿಂಗ್. ಮೇಯ್ನು ನಿಮಗೆ ಸುತ್ಕೊಳ್ಳೋಕೆ ದೊಡ್ಡ ಎಷ್ಟೇ ದಪ್ಪ ಇರಲಿ ನೋಡಿ ಈ ಥರ ಸುತ್ಕೋಬೋದು. ಮೇಯ್ನು ವಾಟರ್ ಅಬ್ಸರ್ವಿಂಗ್ 100% ವಾಟರ್ ಅಬ್ಸರ್ವಿಂಗ್ ನೀರು ಇರುತ್ತೆ. ಮತ್ತು 4 ರಿಂದ 5 ವರ್ಷ ಬಾಳಿಕೆ ಬಂದೇ ಬರುತ್ತೆ. 100%. 600 ರೂಪಾಯಿ ಕೆ ಜಿ. 600 ರೂಪಾಯಿ ಕೆ ಜಿ. ಕೆ ಜಿ 600 ರೂಪಾಯಿ ಇದು. ಇದರಲ್ಲಿ ಡಿಸೈನ್ ಟವಲ್ ಬೇಕು ಅಂದರೂ ಇದೆ. ಈ ಥರ ಡಿಸೈನ್ ಬರುತ್ತೆ ನೋಡಿ. ಲೇಡೀಸಿಗೆ ಇಷ್ಟ ಆಗೋಂಥದ್ದು ಬೀಚ್ ಟವಲ್ಲು, ಬೀಚ್ ಹತ್ರ ಹೋದಾಗೆಲ್ಲ ಯೂಸ್ ಮಾಡ್ತಾರೆ. ಬಾತ್ ಟವಲ್ಲು, ಬೀಚ್ ಟವಲ್ ಏನು ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ ಡಿಸೈನ್ ಇದೆ ನೋಡಿ. 600 ರೂಪೀಸ್ ಕೆ ಜಿ. ನೀವು ಯಾವುದಾದ್ರು ತೊಳೆ ನಿಮ್ಮ ಇಷ್ಟ. 600 ರೂಪಾಯಿ ಕೆ ಜಿ. 600 ರೂಪಾಯಿ ಕೆ ಜಿ. ಬಟ್ ಇದೆ ಬೇರೆ ಬೇರೆ ಥರ ಕ್ವಾಲಿಟಿ ಇದೆ. ಇದು ವೆಲ್ವೆಟ್ ಸರ್. ಇದು ಬೇರೆ. ಇದು ಕಾಟನ್. ನಾನು ಫಸ್ಟ್ ತೋರಿಸಿದ ಕಾಟನ್ನು. ಇದು ವೆಲ್ವೆಟ್. ಇದು ಒಬ್ಬೊಬ್ರು ಸಾಫ್ಟ್, ಇನ್ನೂ ಸಾಫ್ಟ್ ಬೇಕು ಅಂತಾರಲ್ಲ ಅಂತಾರೆ ನೋಡಿ. ಇದು ವೆಲ್ವೆಟ್. ಇದು ನೋಡಿ, ಇದು ಕಾಟನ್ನು. ಸೂಪರ್. ನೀವು ಹೋಲ್ಸೇಲ್ ಎಲ್ಲ ಕೊಡ್ತೀರಾ? ಹೋಲ್ಸೇಲು ಕೊಡ್ತೀವಿ ಸರ್. ಎಲ್ಲ ಕರ್ಟನ್ಸ್ ಎಲ್ಲ ಸ್ಟಾಕ್ ಇದೆ. ಇಲ್ಲಿದೆ, ಮೇಲೆ ಇದೆ. ಹೊಸ ಡಿಸೈನ್ ಮೊನ್ನೆ ತಾನೇ ಬಂದಿರೋದು. ಇದು ಮೇಲ್ಗಡೆ ಇದೆಯಲ್ಲ, ಇದು ಮೇಲೆ ಹೊಸ ಡಿಸೈನ್. ತೋರಿಸ್ಬೋಣ? ಹಾಂ, ಮೇಲ್ಗಡೆ ತೋರ್ಸೋಣ. ಇನ್ನೂ ಇದೆ ಸರ್. ಇದಾದ ಮ್ಯಾಟ್ಗಳಿವೆ ರಬ್ಬರ್ದು ಇಲ್ಲಿದು. ಇದು ಸರ್, ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬರುತ್ತೆ. ಇದು ನಿಮಗೆ 65 ರೂಪೀಸು. 65 ರೂಪಾಯಿ ಸ್ಕ್ವೇರ್ ಫೀಟ್. ನಿಮಗೆ 2 ಅಡಿ 4 ಅಡಿ, 2 ಅಡಿ 3 ಅಡಿ, 2 ಅಡಿಗೆ 6 ಅಡಿ ಆ ಥರನೂ ಸಿಗುತ್ತೆ. ಇದರಲ್ಲಿ 4 ಕಲರ್ ಬರುತ್ತೆ. ಬ್ಲೂ, ರೆಡ್ಡು, ಗ್ರೇ, ಗ್ರೀನು 4 ಕಲರ್ ಬರುತ್ತೆ. ಇದಿದೆ ನೋಡಿ. ಇದು ಅಷ್ಟೇ ಆ್ಯಂಟಿ ಸ್ಕಿಡ್ ಮ್ಯಾಟು. ಫುಲ್ಲು ಸಾಫ್ಟ್ ಬರುತ್ತೆ. ಇದು ಕೆ ಜಿನಾ? ಹಾಂ, ಕೆ ಜಿ 400 ರೂಪಾಯಿ. ಫುಲ್ ಸಾಫ್ಟ್ ಇರುತ್ತೆ ನೋಡಿ. ಎಷ್ಟು ಕಾಲಿಟ್ಟರೆ ಇದು ಕವರ್ ಇದೆಯಲ್ಲ. ಈಗ ನೋಡಿ, ಈಗ ನೀವು ತಳ್ಳಿದ್ರೂ ಹೋಗಲ್ಲ. ಹೌದು. ಹಾಂ, ಹೋಗಲ್ಲ. ಆಮೇಲೆ ಅದೇ ಥರ ಇದು ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಕಾರ್ಪೆಟಲ್ಲಿ ಚಿಕ್ಕ ಮ್ಯಾಟ್ ಮಾಡಿರೋದು. ಇದು ಕಾರ್ಪೆಟ್ ಬರುತ್ತೆ ದೊಡ್ಡದು. ಅದು ಕಾರ್ಪೆಟಲ್ಲಿ ರಿಜೆಕ್ಟ್ ಆದಾಗ ಮಾಡಿಬಿಟ್ಟು ಇದು 500 ಕೆ ಜಿ. ಇದು ಜಾರುತ್ತೆ ಅಂದರೆ ಇದು ಫ್ಯಾನ್ಸಿ ಅಷ್ಟೇ. ಇದು ಕೆಳಗಡೆ ರಬ್ಬರ್ ಕೊಟ್ಟಿರಲ್ಲ. ಇದು ಕಾರ್ಪೆಟ್. ಇದು ಇದರಲ್ಲಿ 2 ಸೈಜ್ ಬರುತ್ತೆ ನಿಮಗೆ. ಇದರಲ್ಲಿ ಬೇರೆ ಬೇರೆ ಡಿಸೈನ್ ಬರುತ್ತೆ. ಕೆ ಜಿ ಸರ್? ಇದು 400 ರೂಪಾಯಿ ಕೊಟ್ಬಿಡ್ತೀವಿ ಸರ್. ಕೆ ಜಿ 400 ರೂಪಾಯಿ. 400 ರೂಪಾಯಿ. ನೀವು ಎಲ್ಲೇ ವಿಚಾರಿಸಿ ಬೇರೆ ಕಡೆ ಬಂದ್ಬಿಟ್ಟು ನಮ್ಮ ಹತ್ರ ಕಮ್ಮಿ ಇರುತ್ತೆ. ನೀವು ಬೇರೆ ಕಡೆ 600 ರೂಪಾಯಿ 700 ರೂಪಾಯಿ ಒಂದು ಪೀಸೇ ಮಾರ್ತಾರೆ. ನಾನು ಕೆ ಜಿ 400 ರೂಪಾಯಿ ಕೊಡ್ತೀನಿ. ಸರ್ ನೆಕ್ಸ್ಟ್ ಊಟ ಕೂತ್ಕೊಳ್ಳೋಕೆ ಮ್ಯಾಟ್ ಕೇಳ್ತಾರಲ್ವಾ ಸರ್? ಇದು ಊಟ ಕೂತ್ಕೊಳ್ಳೋಕೆ ನೋಡಿ ಕೆ ಜಿ 300 ಸರ್. ನೀವು ಎಷ್ಟು ಚಾಪೆ ಮೇಲೆ ಕೂತ್ಕೊಂಡ್ರೆ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಮೇಲೆ ಕೂತ್ಕೊಂಡ್ರೆ ಹೀಟ್ ಆಗಲ್ಲ. ಮೇನ್ ಕಾಟನ್ ಅಲ್ವಾ ಇದು. ನೀವು ಎಷ್ಟೇ ವಾಶ್ ಮಾಡಿ ಏನಾಗಲ್ಲ ಸರ್. ಕೂಲಾಗಿರುತ್ತೆ. ನೆಂಟರು ಬಂದರೆ ಕೆಳಗೆ ಕೂತ್ಕೊಂಡು ಊಟ ಮಾಡೋಕ್ಕೆ 300 ರೂಪಾಯಿ ಕೆ ಜಿ. 300 ರೂಪಾಯಿ ಕೆ ಜಿ. ಹಾಂ, ಅದ್ರಲ್ಲಿ ಸಿಂಗಲ್ ಬೇಕು ಅಂದ್ರೆ ಒಬ್ರಿಗೆ ಕೂತ್ಕೊಳ್ಳೋಕ್ಕಾದ್ರೂ ಈ ಥರ ಬರುತ್ತೆ. ಏನಾರು ಹಳ್ಳಿ ಸೈಡ್ ಕೊಟ್ಟರೆ ಟವಲ್ ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ಯಾಕೆ ಕೆಳಗೆ ಹಾಕೋದು ಅಂತ. ಈ ಥರ ಸಿಂಗಲ್ ಬೇಕಾದ್ರೂ ಹಾಕಿ ಕೂರಿಸ್ಬೋದು. ಇಲ್ಲ ಒಟ್ಟಿಗೆ ಬೇಕಾದ್ರೂ ರನ್ನರ್ 300 ರೂಪಾಯಿ ಕೆ ಜಿ. ಸೇಮ್. ಇದು 300 ರೂಪಾಯಿ ಕೆ ಜಿ. ಹೌದು ಸರ್. ಸೂಪರ್. ಮಮ್ಮಿ ಬೇಕಾದ್ರೆ ಫೋನ್ ಮಾಡಿ ವಿಡಿಯೋ ನೋಡಿದಷ್ಟು ನಾವು ತರ್ತೀನಿ ಬೇಕಾರೆ. ಇದು ಸೋಫಾ ಸೆಟ್ ಸರ್. ಓಕೆ. ಸೋಫಾ ಸೆಟ್. ಸೋಫಾ ಕವರ್. ಸೋಫಾ ಕವರು. ಸೋಫಾ ಕವರ್ ಬಂದ್ಬಿಟ್ಟು ಇದು ನಾರ್ಮಲ್ಲು 550 ರೂಪೀಸ್. 550 ರೂಪಾಯಿ ಫುಲ್ ಸೆಟ್. ಇದು 10 ಪೀಸು 550 ರೂಪಾಯಿ. ಓಕೆ. ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ಬೋಣ. ಇದೆಲ್ಲ ಸರ್ ಇದು ಅಷ್ಟೇ ಸರ್. ಇದು ಬಂದ್ಬಿಟ್ಟು ಇದು ಹಾಂ, ಬೆಡ್ ಸ್ಪೆಡ್. ಇದು ಹಾಸಿಗೆ ಮೇಲೆ ಹಾಕ್ಕೊಳಕ್ಕೆ ಒಬ್ಬೊಬ್ರು ತೆಳ್ಳಗಿರೋದು ಯೂಸ್ ಮಾಡಲ್ಲ, ದೊಡ್ಡದೇ ಬೇಕು ಅಂತಾರೆ. ಅಂಥವ್ರಿಗೆ ನೋಡಿ 2 ವಿತ್ ಪಿಲ್ಲೋ ಕವರು ಬಂದ್ಬಿಡುತ್ತೆ. 2 ಪಿಲ್ಲೋ ಕವರ್ ಇದು. ಓಕೆ. ನೀವು ಬೆಡ್ ಸ್ಪೆಡ್ ನೋಡಿರ್ತೀರಾ, ತೆಳ್ಳಗಿರುತ್ತೆ. ಇದು ನೋಡಿ, ಮುಟ್ಟು ನೋಡಿ, ಇಷ್ಟು ದಪ್ಪ ಇರುತ್ತೆ. ಒಳ್ಳೆ ಥಿಕ್ನೆಸ್ ಇದೆ ಸರ್. ಇದು ಎಷ್ಟಿದು? ಇದು 1950 ನೋಡಿ. ಬೇರೆ ಕಡೆ ಎಲ್ಲ ಇದು ಎಕ್ಸ್ಪೋರ್ಟ್ ರಿಜೆಕ್ಟ್. ಬೇರೆ 8 ರಿಂದ 10 ಸಾವಿರ ಸರ್. ಇದು ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಆಗಿರೋದಕ್ಕೆ ನಮ್ಮ ಹತ್ರ ಆ ಪ್ರೈಸ್. ಇದು 1950 ರೂಪಾಯಿ.
ಮಿನಿಮಮ್ ಬೇರೆ ಕಂಟ್ರಿ ಇಂಪೋರ್ಟ್ ಅಲ್ಲ, ಒಳ್ಳೊಳ್ಳೆ ಎಕ್ಸ್ಪೋರ್ಟ್ ಇದೆಲ್ಲ ಆಗಿದೆ. US ಔಟ್ಸೈಡ್ ಹೋಗೋದೆ ಸರ್. ಮೇನ್ ಐಟಮ್ ಔಟ್ಸೈಡ್ ಹೋಗೋದು. ಇದು ನಾನು ತೋರಿಸಿದ್ದೇನಿದೆ ಅದು ರಬ್ಬರ್ ಮ್ಯಾಟ್ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಎಕ್ಸ್ಪೋರ್ಟ್ ರಿಜೆಕ್ಟೆಡ್, ಎಲ್ಲ ಫಾರಿನ್. ಹೌದು ಸರ್. ನೆಕ್ಸ್ಟ್ ಹಾಗೆ ನೋಡಿ, ಇದು ಸೆಕೆಂಡ್ ಅಂತ ಹೇಳ್ಬೋದು, ಸೆಕೆಂಡ್ ಫ್ಲೋರ್ ಇರುವಂಥದ್ದು. ಫುಲ್ ನೋಡಿ ಐಟಮ್ಸ್ ಎಲ್ಲ ಇವಾಗಲೇ ಬಂದು ಎಲ್ಲ ಫುಲ್ ಸ್ಟಾಕ್ ಅಂತಂದು ನಿಲ್ಸಿದ್ದಾರೆ ಇಲ್ಲಿ ನೋಡಿ. ಇನ್ನೂ ಚೀಲನೇ ಓಪನ್ ಮಾಡಿಲ್ಲ. ಈ ಚೀಲದಲ್ಲೇ ಬೇಕಾದ್ರೆ ನಿಮ್ಮನ್ನು ಕುಣಿಸ್ಕೊಂಡು ಹೋಗ್ಬೋದು ನೋಡಿ. ಪಿಲ್ಲೋನು ಇದೆ ಸರ್ ಇದು. ಹಾಂ, ಪಿಲ್ಲೋ, ವಾಷಬಲ್ ಪಿಲ್ಲೋ. ಪಿಲ್ಲೋಗಳು, ವಾಷಬಲ್ ಪಿಲ್ಲೋ. ಡಾಕ್ಟರ್ ಹೇಳ್ತಾರಲ್ಲ, ಮೇನ್ ಡಾಕ್ಟರ್ ಸ್ಮಾರ್ಟ್ ಪಿಲ್ಲೋ ತಗೊಳ್ತಾರೆ. ಕುತ್ತಿಗೆ ನೋವು ಇರುತ್ತಲ್ಲ ಅಂತರಿಗೆ 100% ಯೂಸ್ ಆಗುತ್ತೆ ಇದು. ಹೌದಾ? ರಿಟರ್ನ್ ಬೋನ್ಸು. ನೀವು ಹೇಳ್ಬೇಕಾದ್ರೆ ನನಗೆ ಇವಾಗಲೇ ಕುತ್ತಿಗೆ ನೋವು ಬರ್ತೈತೆ, ಇಲ್ಲೇ ಹಾಸ್ಪಿಟಲ್ ಮನಿ ಕಮೋಣ ಅಂತ. ನೋಡಿ ಸರ್, ಟ್ರೈ ಮಾಡಿ ನೋಡಿ. ನೋಡಿ ಇದು ಹಿಂಗಿದೆಯಲ್ವಾ ನೋಡಿ, ರಿಟರ್ನ್ ಬೋನ್ಸು. ಡಾಕ್ಟರ್ ನಿಮಗೆ ಕುತ್ತಿಗೆ ನೋವು ಬಂದರೆ ಸ್ಮಾರ್ಟ್ ಪಿಲ್ಲೋ ತಗೊಳ್ಳಿ ಅಂತ ಹೇಳ್ತಾರೆ. ಇದೇ ಸ್ಮಾರ್ಟ್ ಪಿಲ್ಲೋ. ನೋಡಿ ಪಂಪ್ ಆಗ್ತೈತೆ, ಮಿಷಿನ್ ವಾಶ್ ಮಾಡ್ಬೋದು, ಹ್ಯಾಂಡ್ ವಾಶ್ ಮಾಡ್ಬೋದು. ನೋಡಿ ಬಂತು. ನೀವು ಇದು ಒಂದ್ಸಲ ಯೂಸ್ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ಬೇರೆ ಕಾಟನ್ ಪಿಲ್ಲೋ ಮುಟ್ಟೋದೇ ಇಲ್ಲ. ಹೌದಾ? ಹಾಂ, ಪ್ರೆಸ್ ಮಾಡಿ ನೋಡಿ, ಏರ್ ಹೋಗುತ್ತೆ. ಕೈ ಐತಿ ನೋಡಿ, ಏರ್ ತಗೋತೈತೆ ನೋಡಿ, ಬಲೂನ್ ತಗೊಂಡಂಗೆ. ಸೂಪರ್ ಸರ್, ಒಳ್ಳೆ ಮ್ಯಾಜಿಕ್ ಪಿಲ್ಲೋ ಅಂತ ಹೇಳ್ಬೇಕಿದ. ಮ್ಯಾಜಿಕ್ ಪಿಲ್ಲೋ. ಹಾಂ, ಮ್ಯಾಜಿಕ್ ಪಿಲ್ಲೋ. ಪ್ಲಸ್ ಇದು MRP ಇಂದ ನಿಮಗೆ 20% ಡಿಸ್ಕೌಂಟ್ ಸರ್. ನಿಮಗೆ ಎಲ್ಲಿ MRP ಏನು ಬರುತ್ತೆ 20% ಡಿಸ್ಕೌಂಟು. ಇದು ಬಾತ್ ಮ್ಯಾಟು, ಮೇನ್ ರನ್ನರು. ಬಾತ್ ಮ್ಯಾಟಲ್ಲಿ ರನ್ನರ್ ನಿಮಗೆ ಡಬಲ್ ಸೈಡು. ನೀವು ನಿಮ್ಮ ಮಳೆಗಾಲದಲ್ಲಿ ನಿಮಗೆ ತೊಳೆಯೋಕ್ಕಾಗಲ್ಲ, ಆವಾಗ ಇದು ಯೂಸ್ ಮಾಡಿಬಿಟ್ಟು ಮತ್ತೆ ಈ ಕಡೆ ಯೂಸ್ ಮಾಡ್ಕೋಬೋದು. ಓಕೆ. ಮಳೆಗಾಲದಲ್ಲಿ ನಿಮಗೆ ತೊಳೆಯೋಕ್ಕಾಗಲ್ಲ, ಆ ಟೈಮಲ್ಲಿ ಎರಡು ಕಡೆನೂ ಯೂಸ್ ಮಾಡಿ ಆಮೇಲೆ ವಾಶ್ ಮಾಡ್ಬೋದು. ಡಬಲ್ ಸೈಡ್ ಬರುತ್ತೆ, ಬೇರೆ ಬೇರೆ ಕಲರ್ಸು ಬರುತ್ತೆ. ಇದೆಷ್ಟು ಸರ್ ಇದು? KG 300 ಸರ್. ಇದು KG 300. ಓಕೆ. ಈ ಥರ ಎಲ್ಲ ಡಿಸೈನು ನೋಡಿ, ಇದೆಲ್ಲ KG 300. ಇದಿದೆಯಲ್ಲ, ಇದು ಡಬಲ್ ಸೈಡು ನೋಡಿ. ಓಕೆ, ಎರಡು ಸೈಡು ಯೂಸ್ ಮಾಡ್ಬೋದು. KG 300. ಥಿಕ್ನೆಸ್ ಅಷ್ಟೇ ಇದೆಯಲ್ಲ. ಹಾಂ ನೋಡಿ, ಥಿಕ್ನೆಸ್ ಎಷ್ಟು ದಪ್ಪ ಇದೆ. ಏನು ಸರ್ ಇದು ಇಷ್ಟೊಂದು ದಪ್ಪ ಐತಿದು? ಕಸ್ಟಮರಿಗೆ 15-20 mm ಇದೆ. 20 mm ಇದೆ. 5 ರಿಂದ 6 ವರ್ಷ ಸರ್. ಅವರಿಗೆ ಮೇಯ್ನ್ ತೊಳೆದು ಬೇಜಾರಾಗಬೇಕು, ಅದು ಮೇಯ್ನ್. ನಮ್ಮ ಹತ್ರ ಈ ಮ್ಯಾಟ್ ಒಂದು ನಿಮ್ಮ ಮನೇಲಿದ್ರೆ ಈ ಮ್ಯಾಟೇ ನಮ್ಮ ಅಂಗಡಿ ಕರ್ಕೊಂಬರುತ್ತೆ. ಹಾಗೆ. ಹಾಂ ನೋಡಿ, ಈಗ ಅಷ್ಟು ಬಾಳಿಕೆ ಬರುತ್ತೆ. ಹೌದು, 100%. ಯಾಕೆಂದ್ರೆ ಇವೆಲ್ಲ ಬೇರೆ ಕಂಟ್ರಿ ಎಕ್ಸ್ಪೋರ್ಟ್ ಆಗಿರೋದ್ರಿಂದ ಮೇನ್ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಸರ್. ಒಂದು ಸ್ವಲ್ಪ ದಾರ ಇದಾದ್ರೂ ರಿಜೆಕ್ಟ್ ಮಾಡಿಬಿಡ್ತಾರೆ, ಒಂದು ಸ್ವಲ್ಪದೇ ಆದ್ರೂ ಆ ಥರ. ಹೌದು. ಇದು ಬಂದ್ಬಿಟ್ಟು ಹ್ಯಾಂಟಿಸ್ಕಿದ್ದು. ಓಕೆ. 400 ರೂಪಾಯಿ KG ಇದು. 400 ರೂಪಾಯಿ KG. ಹೌದು ನೋಡಿ, ರಬ್ಬರ್ ಇದೆ ಕೆಳಗೆ, ನೀವು ತಳ್ಳಿದ್ರು ಕೂಡ ಏನಾಗಲ್ಲ. ಸೂಪರ್ ಸರ್ ಆಗಿದ್ರೆ. ಹಾಗೆ ಸರ್ ನೆಕ್ಸ್ಟ್ ನೋಡ್ತಾ ಇರೋದು ಫುಲ್ಲು ಎಲ್ಲ. ಇದು ಹ್ಯಾಂಟಿಸ್ಕಿದ್ದೆ ನೋಡಿ, ಎಷ್ಟು ಸಾಫ್ಟ್ ಇದೆ ನೋಡಿ. ಫುಲ್ಲು ಮಲ್ಕೊಂಡೇ ಬಿಡ್ತಾರಲ್ಲ ಸರ್. 400 ರೂಪಾಯಿ KG. ಇಲ್ಲಿ ನೋಡಿ, ಇದು ಅಷ್ಟೇ ಹ್ಯಾಂಟಿಸ್ಕಿದ್ದು. ಇದರಲ್ಲೂ ಬೇರೆ ಬೇರೆ ಕಲರ್ಸ್ ಇದೆ. ಇಷ್ಟು ಕಲರ್ಸ್ ಬರುತ್ತೆ. ಇದು ನೋಡಿ, ಚಿಕ್ಕ ಮ್ಯಾಟು. ಬಾತ್ ಮ್ಯಾಟಲ್ಲಿ ಮೇನ್ ಚಿಕ್ಕ ಮ್ಯಾಟು. ಇದು KGಗೆ 2, 3 ಆ ಥರ ಬರುತ್ತೆ ಸರ್. ಇದು KG ಎಷ್ಟಿದು? 300 ರೂಪಾಯಿ. 300 KG. KG 300 ರೂಪಾಯಿ. ಹೌದು. ಇದು ಸಿಂಗಲ್ ಸೈಡು, ವೆಯ್ಟ್ ಕಮ್ಮಿ ಬರುತ್ತೆ ನೋಡಿ. ಇದೆಲ್ಲ ಸಿಂಗಲ್ ಸೈಡು. ಇದು ಬಂದ್ಬಿಟ್ಟು ಫ್ಯಾನ್ಸಿ ಮೇನ್ ಡೋರಿಗೆ ಹಬ್ಬಗಳಲ್ಲಿ ಹಾಕೋಕ್ಕೆ ನೋಡಿ. ಈ ಥರ 400 ರೂಪಾಯಿ KG. ಇದರಲ್ಲೂ ಕಲರ್ ಬರುತ್ತೆ, ಬ್ರೌನ್ ಬರುತ್ತೆ, ಗ್ರೇ ಬರುತ್ತೆ. ನಿಮಗೊಂದು ಹಾಕ್ಕೊಂಡಂಗಿದ್ರು ಹಾಕ್ಕೋಬೋದು, ಒಳಗೆ ಹಾಕ್ಕೊಂಡ್ರೆ ಡಿಸೈನ್ ಬೇಕಾದ್ರೆ ಮಾಡ್ಕೋಬೋದು. ಈ ಥರ ಎರಡು ಬೇಕಾದ್ರೆ ಮಾಡಿ ನೋಡಿ ಯಾವ ಥರ ಕಾಣಿಸುತ್ತೆ. ಎರಡಾಯಿತು. ಈಗ ನೀವು ಒಳಗೆ ಹೋಗ್ತಿರಲ್ಲ ಎಂಟ್ರಿ ಮೇನ್ ಡೋರಿಂದ, ಒಂದು ಹೊರಗೆ ಹಾಕ್ಬಿಟ್ಟು ಒಂದು ಒಳಗೆ ಹಾಕ್ಕೊಂಡ್ರೆ ಈ ಥರ ರೌಂಡ್ ಕಾಣಿಸುತ್ತೆ. ಇದು ಸಖತ್ತಾಗಿರುತ್ತೆ. ಅದು ವಸ್ಲು ಬರುತ್ತೆ. ಹೌದು, ಸೂಪರ್ ಸರ್. ಇಲ್ಲ ಒಳಗೆ ಹಾಕ್ಕೊಂತಿನಿದ್ರೆ ಈ ಥರ ಹಾಕ್ಕೋಬೋದು. KG ಎಷ್ಟಿದು? KG 400 ರೂಪಾಯಿ. ಇದು KG 400. ಹೌದು. ಹಾಫ್ ರೌಂಡ್ ಫ್ಯಾನ್ಸಿ. ಇದರಲ್ಲಿ ನೋಡಿ, ಗ್ರೇ ಕಲರ್ ಇದೆ, ಬ್ರೌನ್ ಕಲರ್ ಇದೆ, ಈ ಥರ 4 ಕಲರ್ ಇದೆ. ಎಷ್ಟು ಸರ್ ಹಾಗೆ? ಈ ಥರ ರೌಂಡ್ ಮ್ಯಾಟು, ಈ ಥರ ಡಿಸೈನ್ ಮ್ಯಾಟ್ ಕೇಳ್ತಾರೆ ಮಕ್ಕಳು, ನಮಗೆ ಈ ಥರ ಬೇಕು ಡಿಸೈನು. ಇದು ಆಮೆ. ಆಮೆ ಈ ಥರ ಎಲ್ಲ ಬರುತ್ತೆ. ಇದೆಲ್ಲ 300 ರೂಪಾಯಿ KG. ನೀವು ಯಾವ್ದಾದ್ರು ತೊಗೊಳ್ಳಿ, ಒಂದು ಪೀಸೇ ನಿಮಗೆ 1000 ರೂಪೀಸ್ ಇಲ್ಲ 800 ಆ ಥರ ಮಾರ್ತಾರೆ. ನಾವು ಎಕ್ಸ್ಪೋರ್ಟ್ ರಿಜೆಕ್ಟೆಡ್, ಅದಕ್ಕೋಸ್ಕರ 300 ರೂಪಾಯಿ KG. 300 ರೂಪಾಯಿ KG ಸಿಗುತ್ತೆ. ಇದು ಅಷ್ಟೇ ಸರ್, 300 ರೂಪಾಯಿ KG. ಇದು 300 ರೂಪಾಯಿ ನೋಡಿ. ಇದರಲ್ಲಿ ಡಿಸೈನ್ ಬೇರೆ, ಕಲರ್ ಬೇರೆ. ಇದೆಲ್ಲ ಇವಾಗ ಬಂದಿರೋಲ್ಲ ಸರ್? ಹಾಂ, ಇದೆಲ್ಲ ನಿನ್ನೆ ತಾನೇ ಬಂದಿರೋ ಸ್ಟಾಕು. ಇದು ನೋಡಿ, ಕಾರ್ಪೆಟ್ ಥರ ಸಾಫ್ಟಾಗಿ ನಾಯಿ ಮಲಗ್ಸೋಕ್ಕೆ ಏನಕ್ಕಾದರೂ ಬೇಕು ಅಂತ ಕೇಳ್ತಾರೆ. ಈ ಥರ ಬಾತ್ ಮ್ಯಾಟಲ್ಲೇ ದೊಡ್ಡ ಸೈಜ್ ಇದು. ಇದು ಸೇಮ್ 300 ರೂಪಾಯಿ KG. ಇದರಲ್ಲಿ 4x6 ಬೇಕಾದ್ರೂ ಬರುತ್ತೆ. ಇದೆಲ್ಲ ಅಷ್ಟೇ 300 ರೂಪಾಯಿ. ಚಾಪೆನೇ ಬೇಡ, ಇದನ್ನೇ ಹಾಕೊಂಡು ಹೌದು ಸರ್. ಇದು ಒಂದು ಸತಿ ಯೂಸ್ ಮಾಡಿದರೆ ಯಾರು ಚಾಪೆ ಯೂಸ್ ಮಾಡಲ್ಲ. ಇವಾಗೆಲ್ಲ ಚಾಪೆ ಕಮ್ಮಿ ಸರ್ ಇವಾಗ.
ಇದನ್ನೇ ಹಾಕಿ ಇಂತಲೇ ಮನಿಕೊಂಡ್ಬಿಡ್ತಾರೆ ಹಂಗೆ. ಹೌದು, ಇದರಲ್ಲಿ ಬೇರೆ ಬೇರೆ ಕಲರು, ಬೇರೆ ಬೇರೆ ಡಿಸೈನು, ಬೇರೆ ಬೇರೆ ಸೈಜ್ ಎಲ್ಲ ಇದೆ ನೋಡಿ. ಇದು ಕೆ ಜಿ 300 ರೂಪಾಯಿ. ಇದು ಕೆ ಜಿ 300 ರೂಪಾಯಿ. ಹೌದು ಸರ್, ಇದೆಲ್ಲ ಕೆ ಜಿ 300. ಓಕೆ. ಇವು ಇದು ರೌಂಡ್ ಮ್ಯಾಟ್ ಇದೆ ನೋಡಿ. ರೌಂಡ್ ಬೇಕು ಅಂತ ಒಬ್ಬೊಬ್ರು ಹಾಲಲ್ಲಿ ಹಾಕೋಕ್ಕೆ. ಹಾಫ್ ರೌಂಡ್ ಇದು, ಫುಲ್ ರೌಂಡ್ ತೋರಿಸಿ. ಇದು ಕೆ ಜಿ 300 ರೂಪಾಯಿ. ಇದು 300 ರೂಪಾಯಿ. ಹೌದು, ಇಲ್ಲಿ ನೋಡಿ ಫುಲ್ ರೌಂಡು. ನಿಮಗೆ ಯಾವ ಥರ ಡಿಸೈನ್ ಬೇಕಾದ್ರೂ ಸಿಗುತ್ತೆ, ಸ್ಟಾಕ್ ಇದೆ. ಇದು ಯಾವಾಗಲೂ ಸಿಗಲ್ಲ ಸರ್, ರೇರ್ ಇದು, ರೆಗ್ಯುಲರ್ ಸಿಗಲ್ಲ ಇದು. ನೋಡಿ ಥರ ದೊಡ್ಡ ದೊಡ್ಡ ಸೈಜ್ ಇದೆ. ಇದೆಲ್ಲ ನೋಡಿ, ಇದರಲ್ಲಿ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು ಎಲ್ಲ ಇದೆ ನೋಡಿ. ಇದೆಲ್ಲ ಫುಲ್ ರೌಂಡು, ಎಲ್ಲ ರಿಂಗು. ಇದು ಬಂದ್ಬಿಟ್ಟು ದರಿ ಸರ್. ಇದು ಬಂದ್ಬಿಟ್ಟು ಕಾರ್ಪೆಟ್. ಇದು ಮಕ್ಕಳಿಗೆ ಓದೋ ರೂಮಲ್ಲಿ ಹಾಕ್ಕೊಳ್ಳೋಕೆ ಹ್ಯಾಂಟಿಸ್ಕ್ ಇದ್ದಿದ್ದು. 400 ರೂಪಾಯಿ ಕೆ ಜಿ ಸರ್. 4 ಕೆ ಜಿ ಬಂದರೆ 1400, 5 ಕೆ ಜಿ ಬಂದರೆ 2000 ರೂಪಾಯಿ. ನಿಮಗೆ ಪೀಸ್ ಲೆಕ್ಕ ಮಾರೋದ್ರೆ 8ರಿಂದ 10 ಸಾವಿರ ರೂಪಾಯಿ ಮಾಡ್ತಾರೆ ಶೋರೂಮ್ ಕಡೆ ಎಲ್ಲ. 8ರಿಂದ 10 ಸಾವಿರ ಆಗುತ್ತೆ. ಕೆ ಜಿ ಇದು 400 ರೂಪಾಯಿ ಕೆ ಜಿ. ವೆಲ್ಸ್ಪನ್ ಮ್ಯಾಟ್ ಅಂತ ಇದ್ರ ಹೆಸರು. ಇದು ಎಕ್ಸ್ಪೋರ್ಟ್ ರಿಜೆಕ್ಟೆಡ್. ವೆಲ್ಸ್ಪನ್ ಅಂತಾರೆ ಇದಕ್ಕೆ, ಎಕ್ಸ್ಪೋರ್ಟ್ ರಿಜೆಕ್ಟೆಡ್. ಡೈಲಿ ಯೂಸ್ ಮಾಡಿ, ವಾಶ್ ಮಾಡಿ ಏನೂ ಆಗಲ್ಲ. ಇದರಲ್ಲೂ ಡಿಸೈನ್ ಸಿಗುತ್ತಾ? ಅದರಲ್ಲಿ ಡಿಸೈನು ಜಾಸ್ತಿ ಇಲ್ಲ ಸರ್. 3-4. ಹಾಂ, ಇದು ದರಿ, ಕಾಟನ್, ಪ್ಯೂರ್ ಕಾಟನ್ ದರಿ. ಈ ಥರ ಬರುತ್ತೆ, ಪ್ಯೂರ್ ಕಾಟನ್ ದರಿ ಈ ಥರ ಬರುತ್ತೆ. 300 ರೂಪಾಯಿ ಕೆ ಜಿ ಇದೆಲ್ಲ. ಇದೆಲ್ಲ 300 ರೂಪಾಯಿ ಸರ್. ನಿಮಗೆ ಮಿನಿಮಮ್ 5ರಿಂದ 6 ಸಾವಿರ ಆಗುತ್ತೆ ಇದು ಪೀಸು. ಈ ಥರ ನೋಡಿ ಹೆಂಗಿದೆ ನೋಡಿ, ಯಾವ ಥರ ಡಿಸೈನ್ ಇದೆ ನೋಡಿ. ಏನು ಸರ್ ಇಷ್ಟೊಂದು ಸಗವಾಗಿದೆ. ಚಾಪೇನೆ ಬೇಡ ಅಂತ ಹೇಳ್ತಿದ್ದೀನಲ್ಲ. ನಮ್ಮ ಹತ್ರ ಬರೀ 300 ರೂಪಾಯಿ ಕೆ ಜಿ. ಇದು ಅಷ್ಟೇ ಎಕ್ಸ್ಪೋರ್ಟ್ ರಿಜೆಕ್ಟೆಡು. ಇಲ್ಲಿ ಬಂದರೆ ಎಲ್ಲ ತುಂಬ್ಕೊಂಡೋಗ್ಬೋದು ಒಂದೇ ಸಲ. ಮನೆ ಬೇಕಾದ್ರೆ ಚಿಕ್ಕ ಸೈಜ್ ಅಲ್ಲ, ನೀವು ಅಲ್ಲಿ ಫಸ್ಟೇ ತೋರಿಸಿದ್ನಲ್ಲ ಡಬಲ್ ಸೈಡು ನೋಡಿ, ಚಿಕ್ಕ ಸೈಜು. ನಮಗೆ ಅಷ್ಟು ದೊಡ್ಡದು ಬೇಡ, ನಮ್ಮ ಚಿಕ್ಕ ಮನೆ ಅಂತಾರಲ್ಲ ಅಂತ ನೋಡಿ. ಚಿಕ್ಕದ್ರಲ್ಲೇ ಡಬಲ್ ಸೈಡ್, 2 ಸೈಡ್ ಯೂಸ್ ಮಾಡ್ಬೋದು, ವಾಶ್ ಮಾಡ್ಬೋದು. ಮತ್ತು ಕಂಫರ್ಟರ್ ಇದೆ ನೋಡಿ ಸರ್. ಇದು ಇವತ್ತಾನೆ ಬಂದಿರೋ ಸ್ಟಾಕು ನೋಡಿ. ಬೆಡ್ ಸ್ಪ್ರೆಡ್ ಬರುತ್ತೆ, ಬೆಡ್ ಸ್ಪ್ರೆಡ್ ವಿತ್ 2 ಪಿಲ್ಲೋ ಕವರು. ಅದು ಬಂದ್ಬಿಟ್ಟು ಒತ್ಕೊಳ್ಳೋಕ್ಕೆ ಇದು ಫುಲ್ಲು ಡಬಲ್ ಸೈಜು. ನೀವು ಒತ್ಕೋಬೋದು, ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಹಾಸ್ಕೋಬೋದು. ಫುಲ್ಲು ಬೆಚ್ಚಗಿರುತ್ತೆ. ಇದು ಅಷ್ಟೇ ಎಕ್ಸ್ಪೋರ್ಟ್ ರಿಜೆಕ್ಟೆಡ್. ಇದು 8ರಿಂದ 9 ಸಾವಿರ ಇರುತ್ತೆ. ಹಂಗೆ ಇದೆ ಕ್ವಾಲಿಟಿನೂ. ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ ಸರ್. ಇದು ನಂಬರ್ 1 ಕ್ವಾಲಿಟಿ. ಎಲ್ಲ ಬ್ರ್ಯಾಂಡೆಡ್ ಐಟಮ್, ಎಕ್ಸ್ಪೋರ್ಟ್ ರಿಜೆಕ್ಟೆಡು, ಬ್ರ್ಯಾಂಡೆಡ್ ಎಲ್ಲ ಫಾರಿನ್ ಹೋಗೋ ಅಂಥದ್ದು. ಮಿನಿಮಮ್ 8ರಿಂದ 10 ಸಾವಿರ. ಅಲ್ಲಿ ಒಬ್ಬರೇ ಇದ್ದರೂ ಕೂಡ ಡಬಲೇ ಯೂಸ್ ಮಾಡೋದು. ಇಬ್ಬರಿದ್ದೀರಿ ಅಂತಲ್ಲ, ಒಬ್ಬರೇ ಇದ್ದರೂ ಕೂಡ ಡಬಲ್ ಈ ಸೈಜೇ ಯೂಸ್ ಮಾಡೋದು. ಈ ಥರ ಒಳಗಡೆ ಈ ಥರ ಬರುತ್ತೆ, ಹೊರಗಡೆ ಈ ಥರ ಬರುತ್ತೆ. ಬೆಡ್ ಸ್ಪ್ರೆಡ್ ಕೂಡ ಸೇಮ್ ಡಿಸೈನ್ ಇರುತ್ತೆ. ಹಾಸಿಗೆ ಮೇಲೆ ಹಾಕೋದು ಸೇಮ್ ಡಿಸೈನ್ ಇರುತ್ತೆ. ಇದು ಸಿಂಗಲ್ ಸೈಡು. ನೀವು ಅಲ್ಲಿ ಡಬಲ್ ಸೈಡ್ ದೊಡ್ಡದು ನೋಡಿದ್ರಲ್ಲ, ಸಿಂಗಲ್ ಸೈಡ್ ಮ್ಯಾಟ್ ಇದು. ಸಿಂಗಲ್ ಸೈಡು ದೊಡ್ಡ ಸೈಜ್ ಇದು. ಇದೆಲ್ಲ ನೋಡಿ ಕೆ ಜಿಗೆ 2 ಬರುತ್ತೆ. ಲೈಟ್ ವೆಯ್ಟ್ ಇದೆ ಇದು. ಕೆ ಜಿಗೆ 2 ಬರ್ಬೋದು, 3 ಬರ್ಬೋದು. ದೊಡ್ಡ ಸೈಜ್ ಇದೆ, ಲೈಟ್ ವೆಯ್ಟ್ ಇದೆ. ಕೆ ಜಿ 300? ಹೌದು, 300 ರೂಪಾಯಿ ಕೆ ಜಿ. ಓಕೆ. ಪ್ಯೂರ್ ಕಾಟನ್ ಎಲ್ಲ 300 ರೂಪಾಯಿ ಕೆ ಜಿ. ಆ ದರಿನೂ ಅಷ್ಟೇ 300 ರೂಪಾಯಿ ಕೆ ಜಿ. ಮೇಯ್ನ್ ದರಿ 4x6 ಇದು ಡಿಸೈನು. ಇದು ಅಷ್ಟೇ 2 ಕೆ ಜಿ 100 ಗ್ರಾಮ್ ಆ ಥರ ಬರುತ್ತೆ ಸರ್. ಇದು ಎಕ್ಸ್ಪೋರ್ಟ್ ರಿಜೆಕ್ಟೆಡ್ಡೆ. ಒಂದು ಸ್ವಲ್ಪ ಲೈನ್ ಇರುತ್ತೆ, ಒಂದೊಂದಲ್ಲಿ ಕಾಣಿಸುತ್ತೆ, ಒಂದೊಂದಲ್ಲಿ ಕಾಣಿಸಲ್ಲ. ನಾವು ಕಂಡ್ರೆ ನಾವೇ ತೋರಿಸ್ತೀವಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ. ಅದು 4x6. ಇದು 5x7. 5x7 ಇದು. ಒಂದು 3 ಕೆ ಜಿ 3.5 ಕೆ ಜಿ ಆ ಥರ ಬರುತ್ತೆ. ಸೇಮ್ 600 ರೂಪಾಯಿ ಕೆ ಜಿ. ಡೈಲಿ ಯೂಸ್ ಮಾಡಿ, ವಾಶ್ ಮಾಡಿ 100% ನಿಮಗೆ 5ರಿಂದ 6 ವರ್ಷ ಬಾಳಿಕೆ ಬಂದೇ ಬರುತ್ತೆ. ಇದರಲ್ಲೇ ದೊಡ್ಡ ಸೈಜ್ ಸಿಗುತ್ತಲ್ಲ? ಹೌದು, ಅದರಲ್ಲೇ ದೊಡ್ಡ ಸೈಜು ನಿಮಗೆ 6x9, 9x12 ನೋಡಿ. ತುಂಬ ದೊಡ್ಡ ಮನೆ ಇದೆ ಅಂತಾರೆ, ದೊಡ್ಡ ಫ್ಯಾಮಿಲಿ ಇರುತ್ತೆ ನೋಡಿ. ಇದು ಓಪನ್ ಮಾಡೋಕ್ಕೆ ಅಷ್ಟು ದೊಡ್ಡದಿದೆ ನೋಡಿ. 5x10, 5x12, 6x12. 10x? ಹಾಂ, ಇದು 5x12. 12? ಹೌದು, 12 ಅಡಿ ಬರುತ್ತೆ ಸರ್ ಇದು. ಇದು ಸೇಮ್ 600 ರೂಪಾಯಿ ಕೆ ಜಿ. ಇದೇ ಸರ್ ಇದು ಟೆಕ್ಸ್ಚರ್ ಅಂತ ನಿಮಗೆ 40 ಕಾರ್ಪೆಟ್ ಥರ ಬರುತ್ತೆ ಫೀಲಿಂಗು. ಮಿನಿಮಮ್ 50ರಿಂದ 60 ಸಾವಿರ ಸರ್. ನೀವೆಲ್ಲೇ ಹೋಗಿ ವಿಚಾರಿಸಿ, ಆನ್ಲೈನಲ್ಲಿ ನೋಡಿ, ನಿಮಗೆ ಶೋರೂಮಲ್ಲಿ ಹೋಗಿ ನೋಡಿ, ನೀವೆಲ್ಲ ವಿಚಾರಿಸ್ಕೊಂಡು ನಮ್ಮ ಹತ್ರ ಬನ್ನಿ, ಪರವಾಗಿಲ್ಲ. ಮಿನಿಮಮ್ 50ರಿಂದ 60 ಸಾವಿರ. ನಮ್ಮ ಹತ್ರ ಬರೀ 600. ಏನು ಡಿಫ್ರೆನ್ಸ್ ಅದು? ಅದೇ ಸರ್, ಮೇಯ್ನ್ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಮೇಯ್ನು. ಓಕೆ. ಅಲ್ಲ ಅದು ಫೀಲ್ ಹೇಗೆ ಫೀಲ್ ತೋರಿಸ್ತೀನಿ ನೋಡಿ ಸರ್. ಈಗ ತಾನೇ ಫ್ರೆಶ್ ಆಗಿ ಬಂದಿರೋದು, ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಫೀಲ್ ಯಾವ ಥರ ಇದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸರ್. ಈ ಕಾರ್ಪೆಟಿಗೂ ನಿಮ್ಗೆ ಮೊದಲು ತೋರಿಸಿದ್ನಲ್ಲ, ಇಲ್ಲಿ ನೋಡಿ
ಈ ಕಾರ್ಪೆಟ್ಗೂ ಎಷ್ಟು ವ್ಯತ್ಯಾಸ ಇದೆ ನೀವೇ ಫೀಲಿಂಗ್ ಮಾಡಿ ನೋಡಿ. ಟೆಕ್ಸ್ಚರ್ ಅಂತ ಇದು ಸಿಕ್ಕಿರೋದೇ ಸ್ವಲ್ಪ, ಜಾಸ್ತಿ ಪೀಸ್ ಸಿಕ್ಕಿಲ್ಲ ನೋಡಿ. ಇದು ಬಂದ್ಬಿಟ್ಟು ಮಿನಿಮಮ್ 50 ರಿಂದ 60 ಸಾವಿರ ಆಗುತ್ತೆ. ನಿಮ್ಮ ಹತ್ರ ಕೆ ಜಿ ಎಷ್ಟು? KG 600, 600 ರೂಪಾಯಿ ಸಿಗುತ್ತೆ. ಹೌದು. ಸೊ ಹಾಗೆ ಫೈನಲಿ ನೋಡಿದ್ರೆ ಏನೇನು ಸಿಕ್ತು ಅಂತ. ಆ್ಯಂಡ್ ನಿಮಗೆ ಯಾವುದು ಏನು ಇಷ್ಟ ಆಗಿದೆ ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಸೊ ನಮ್ಮ ವ್ಯೂವರ್ಸ್ಗಳಿಗೂ ಇದು ಇಷ್ಟಪಡ್ತಾರೆ ಅಂತ ನಾನು ತಿಳ್ಕೊಂಡಾಗುತ್ತೆ. ಸೊ ಆ್ಯಂಡ್ ನಾವು ಮಾಡಿರೋದಕ್ಕೂ ವೀಡಿಯೋ ಸಾರ್ಥಕ ಆಗುತ್ತೆ, ಯಾಕಂದ್ರೆ ಯೂಸ್ ಆಗಿದೆ ಅಂತ. ಸೊ ನೀವೇನಾದರೂ ಬೇರೆ ಕಡೆ ನೀವು ಆನ್ಲೈನ್ ತಗೋತೀವಿ ಆಫ್ಲೈನ್ ತಗೋತೀವಿ ಅಂತ ಏನಾದರೂ ಹುಡುಕ್ತಾ ಇದ್ದೀರಾ ಅಂತಂದರೆ ತುಂಬ ಜಾಸ್ತಿ, ಈಗ 3,000 4,000 ಹುಡುಗರು 20,000 30,000 ಇರುವಂಥದ್ದೆಲ್ಲ ನಿಮಗೆ ಜಸ್ಟ್ ಇಲ್ಲಿ KG 350 ರೂಪಾಯಿನ ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು, ನೀವೇನಾದ್ರೂ ನಾನು ಹೇಳ್ದಂಗೆ ಮನೆ ಕಡಿಸ್ತಾ ಇದ್ರೆ, ಮನೆಗೇನಾದರೂ ಈ ಥರ ಬೇಕು, ಪ್ರತಿಯೊಂದು ಮನೆಗೂ ಬೇಕೇ ಬೇಕು, ಈ ಮನೆಗೆ ಬೇಕು ಆ ಮನೆಗೆ ಬೇಡ ಅಂತ ಏನಿಲ್ಲ. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬ ಕಡಿಮೆ ಪ್ರೈಸ್ ಸಿಗ್ತಾ ಇದೆ. ಅದ್ರ ಜೊತೆಲಿ ನೀವೇನಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ, ಸೊ ಈ ಥರ ಬಿಸ್ನೆಸ್ ಮಾಡಬೇಕು, ಕಾರ್ಪೊರೇಟರ್ ಆಗಿರ್ಬೋದು, ಆ್ಯಂಡ್ ಇನ್ನೊಂದು ಮ್ಯಾಟ್ಸ್ಗಳು ಈ ಥರದ್ದು ಇನ್ನೂ ಏನಿದೆ ಸರ್ ಅದು ಕರ್ಟನ್ಸು, ಆ ಥರ ಟವಲ್ಸು ಈ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಕರ್ಟನ್ಸು, ದರಿ ತಗೊಳ್ಳೋರ್ಗೂ KG 300 ರೂಪಾಯಿ ಹೋಲ್ಸೇಲ್ ಕೊಡ್ತಾರೆ. ಅದ್ರ ಜೊತೆಲಿ ನೀವು ಬಿಸ್ನೆಸ್ ಮಾಡ್ತೀರಿ ಅಂತಂದ್ರೂ ಕೂಡ KG ಲೆಕ್ಕದಲ್ಲಿ ನಿಮಗೂ ಕೊಡ್ತಾರೆ. ಸೊ ಆರಾಮಾಗಿ KG ಲೆಕ್ಕ ತಗೊಂಡೋಗಿ 300 ರೂಪಾಯಿ KG ತಗೊಂಡೋಗಿ ಒಂದೊಂದು ಪೀಸ್ನೇ 300 ರೂಪಾಯಿ ಮಾಡಿ ನಿಮ್ಗೆ ಲಾಸ್ ಆಗಲ್ಲ, ಒಳ್ಳೆ ಲಾಭನೇ ಆಗುತ್ತೆ. ಕರೆಕ್ಟ್ ಅದ ಸರ್? ಹೌದು. ನೀವೇನಾದರೂ ರಾಜಾಜಿನಗರ, ವಿಜಯನಗರ ಈ ಸೈಡ್ ಇದ್ದೀರಾ ಅಂತಂದ್ರೆ ತುಂಬಾನೇ ಯೂಸ್ ಆಗುತ್ತೆ, ಅಥವಾ ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ಇನ್ನೂ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇದು ಬೆಂಗಳೂರಲ್ಲಿರೋರಿಗೆ ಮಾತ್ರ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಹೊರಗಡೆ ಇದ್ದೀರಾ ಅಂತಂದರೆ ಬಿಸ್ನೆಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೀವೇ ಓನ್ ಶಾಪ್ ಮಾಡಿಕೊಂಡು ಇಲ್ಲಿಂದ ಐಟಮ್ಗಳನ್ನ ಹೋಲ್ಸೇಲ್ ತಗೊಂಡು ಬಿಸ್ನೆಸ್ ಮಾಡಿದ್ರೆ ಸೂಪರು. ಇಲ್ಲ ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ನೀವು ಹೋಲ್ಸೇಲಾಗಿ ತಗೊಂಡೋಗಿ ಮನೆಗೆ ಒಂದೇ ಸಲ ಹೆಂಗರು 1 2 100 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಈ ಥರ ಎಲ್ಲ ತಗೊಂಡೋಗಿ ಯಾಕೆ ತಲೆ ಕೆಡ್ಸ್ಕೊತೀರಾ? ಲೋಕಲ್ನ ಒರಿಜಿನಲ್ ಕ್ವಾಲಿಟಿ ಇರುವಂಥದ್ದನ್ನ KG ಲೆಟ್ಲೆ ತಗೊಂಡೋಗಿ, ಇದು ಬೇಕಾ ಒಂದು 6 7 ತಗೊಂಡೋಗಿ, ಮ್ಯಾಟ್ ಬೇಕಾ ಒಂದು 2 3 ತಗೊಂಡೋಗಿ, ಇಲ್ಲ ಏನೇನು ಬೇಕು ಮನೆಗೆ ಬೇಕಾದೆಲ್ಲ ಸುಮ್ಮನೆ ಹೋಲ್ಸೇಲ್ ತಗೊಂಡು ಎಲ್ಲ ಒಂದೇ ಸಲ ಗುಡ್ಡೆ ಕಟ್ಕೊಂಡು ತಗೊಂಡೋದ್ರೆ ನಿಮ್ಮ ಬರೀ 3,000 ರೂಪಾಯಿ 2,500 ರೂಪಾಯಿ ತಂದರೆ ನಿಮ್ಮ ಮನೆಗೆ ಬೇಕಾದ ಹಿಂದಿನ ಐಟಮ್ಸ್ ಎಲ್ಲ ಸಿಕ್ಬಿಡುತ್ತೆ KG ಲೆಕ್ಕದಲ್ಲಿ. ಸೊ ಆಲ್ಮೋಸ್ಟ್ ಒಂದು 10 ವರ್ಷ ಏನು 10 ವರ್ಷ ಸಾಕು ಸರ್? 10 ವರ್ಷ ಬಂದೇ ಬರುತ್ತೆ, 5 ರಿಂದ 6 ವರ್ಷ ಮಿನಿಮಮ್ ಬಂದೇ ಬರುತ್ತೆ ಬಾಳಿಕೆ. ಇನ್ನೇನು ಬೇಕು ಗುರುಗಳೇ ನಿಮಗೆ? ಸೊ ಎಲ್ಲ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು ಸರ್. ಎಕ್ಸಾಕ್ಟ್ ಬೆಂಗಳೂರಲ್ಲಿ ಎಲ್ಲಿ ಬರಬೇಕು, ಎಲ್ಲಿದೆ ಹೇಳ್ಬಿಡಿ? ಮೇನ್ ಸುಂಕುತ್ಕಟ್ಟೆ ಸರ್. ಸುಂಕುತ್ಕಟ್ಟೆ ಹತ್ರ ಬಂದ್ಬಿಟ್ಟು ಶಾಂತಿಧಾಮ ಸ್ಕೂಲ್ ಇದೆ. ಶಾಂತಿಧಾಮ ಸ್ಕೂಲ್ ರೋಡ್ ಇದೆಯಲ್ವಾ, ಅಲ್ಲಿ ಬಂದ್ಬಿಟ್ಟು ಪಕ್ಕದಲ್ಲಿ ಪೈ ಮೊಬೈಲ್ ಇದೆ. ಪೈ ಮೊಬೈಲ್ ಪಕ್ಕದ್ದೇನೆ ಶ್ರೀ ಮಾರುತಿ ಹ್ಯಾಂಡ್ಲೂಮ್ಸ್ ಅಂತ. ಓಕೆನಾ? ಸೊ ಇನ್ನೂ ಗೊತ್ತಾಗ್ತಲ್ಲ ಅಂತಂದರೆ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಅಂದರೆ ಈ ಒಂದು ಲೊಕೇಶನ್ನ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಶಾಪ್ದು ಸೊ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನ್ ಮೇಲೆ ಇದೆ, ಅದು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೂಡ ಬರ್ಬೋದು ಇನ್ ಕೇಸ್ ಗೊತ್ತಾಗ್ತಿಲ್ಲ ಅಂತಂದರೆ. ಸೊ ಇವೆಲ್ಲ ನಿಮಗೆ ಹೋಲ್ಸೇಲ್ ಎಲ್ಲ ಥರ ಸಿಗುತ್ತೆ ಗುರು. ನಿಮ್ಮ ಮನೆ ಪಾತ್ರೆಗಳು ಕೇಳಬೇಡಿ, ಪಾತ್ರೆ ಬಿಟ್ಟು ಬಟ್ಟೆ ಐಟಮ್ಸ್ಗಳನ್ನ ಕೇಳಿ. ನೀವು ಹಾಕೋ ಬಟ್ಟೆ ಎಲ್ಲ ಮನೆಗೆ ಯೂಸ್ ಮಾಡುವಂಥದ್ದು, ಕ್ಲಾತ್ ಆಗಿರ್ಬೋದು, ಕಿಟಕಿಗೆ ಹಾಕುವಂಥದ್ದು ಏನ್ಸೋದು ಕರ್ಟನ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಪಿಲ್ಲೋ ಆಗಿರ್ಬೋದು, ಮ್ಯಾಜಿಕ್ ಪಿಲ್ಲೋ ಆಗಿರ್ಬೋದು, ಕಾರ್ಪೆಂಟ್ ಆಗಿ ಏನು ಸರ್? ಕಾರ್ಪೆಂಟ್ರು ಅಲ್ಲಿಗೆ ಹೋಗ್ತೈತೆ ನಾನು ಇಂಡು. ಓಕೆ, ಸೊ ತಡ ಮಾಡಬೇಡಿ. ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಬೆಂಗಳೂರಲ್ಲಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ತುಂಬ ಇನ್ನೊಂದು ಶಾಪ್ ಬಂದ್ಬಿಟ್ಟು ಯಲಹಂಕ. ಇನ್ನೊಂದು ಯಲಹಂಕ ಇದೆಯಾ? ಬ್ರಾಂಚಸ್ ಯಲಹಂಕ ಬ್ರಾಂಚ್ ದೂರ ಐತೆ ಬರುತ್ತೆ. ನ್ಯೂ ಟೌನ್ ದೂರ, ಯಲಹಂಕ ಡೈರಿ ಸರ್ಕಲ್ ನ್ಯೂ ಟೌನ್ ಹತ್ರ ಇರೋದು, ರಾಯಲ್ ಮಾರ್ಟ್ ಹತ್ರ. ಓಕೆನಾ? ಸೊ ಅದಕ್ಕೂ ಕಾಲ್ ಮಾಡ್ಕೊ ಬನ್ನಿ. ಅಲ್ಲಿರೋರಿಗೆ ಅಲ್ಲಿದೆ ಅಡ್ರೆಸ್ ಕೊಡ್ತಾರೆ, ಇಲ್ಲಿರೋರಿಗೆ ಇಲ್ಲಿ ಅಡ್ರೆಸ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನೀವು ಫಸ್ಟ್ ಮಾಡಬೇಕಾದ್ರೆ ಇಷ್ಟ ಸ್ಕ್ರೀನ್ ಬೇಕಂತ ನಂಬರ್ ಕಾಲ್ ಮಾಡಿ, ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಹೇಳಿ. ಆ್ಯಂಡ್ KG ಗಟ್ಟಲೆ ತುಂಬ್ಕೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ನಿಮ್ಮ ಹೆಸರು ಹೇಳಿದ ಅವ್ರಿಗೆ? ಉಮೇಶ್ ಅಂತ.